ವಿಕ್ರಮಶಾಖೆಯ ಸಂಘಗಾಥಾ ಈ 3 ದಿನಗಳ ಒಂದು ಬೌದ್ಧಿಕ ವರ್ಗದ ಮಾಲೆಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಜಿಲ್ಲಾ ಸಂಘ ಚಾಲಕರೇ, ಮಾನ್ಯ ನಗರ ಸಂಘ ಚಾಲಕರೇ, ಉಪಸ್ಥಿತ ಎಲ್ಲ ಮಾತಾ ಭಗಿನಿಯರೇ, ಸಜ್ಜನ ಬಂಧುಗಳೇ, 2 ದಿನಗಳಲ್ಲಿ ಸಂಘ ಸ್ಥಾಪನೆಯ ಹಿನ್ನೆಲೆ ಬಹುತೇಕ ನಮಗೆಲ್ಲರಿಗೂ ಸಂಘ ಯಾಕೆ ಸ್ಥಾಪನೆ ಆಯಿತು ಅಂತ ಗೊತ್ತೇ ಇದ್ದರೂ ಮತ್ತೊಮ್ಮೆ ಅದನ್ನು ಮರುಕಳಿಸಿದಾಗೆ ಆಗಿರಬಹುದು. ಹಾಗೆಯೇ ಸಂಘದ ಒಂದು ವಿಕಾಸ ಗಾಥೆ, ಸಂಘ ಹೇಗೆ ಬೆಳೀತಾ ಬಂತು ಅನ್ನೋದನ್ನು ಕೇಳಿದಿರಿ. ಇವತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಸಂಘ ಅನ್ನುವಂತಹ ವಿಷಯವನ್ನು ಜೋಡಿಸಿದ್ದಾರೆ. ಸಂಘ ಅಂದರೆ ಯಾರು ಅಂತ ಕೇಳಿದರೆ ಮತ್ತೆ ನಾವೇ. ಸಾಮಾನ್ಯವಾಗಿ ಒಂದು ಸಂಘಟನೆಯನ್ನು ಒಬ್ಬ ವ್ಯಕ್ತಿಗೆ ಜೋಡಿಸೋದು ಬಹಳ ಕಮ್ಮಿ. ಅವನ ಸಂಘಟನೆಯ ಸದಸ್ಯನೋ ಅವನು ಅದರಲ್ಲಿ ಕೆಲಸ ಮಾಡ್ತಾನೋ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಇದರಲ್ಲಿ ಮಾತ್ರ ಇವನು ಭಾರಿ ದೊಡ್ಡ ಸಂಘ ಅಂತಾರೆ. ಆ ವ್ಯಕ್ತಿಯಾಗಿದ್ದರೂ ಕೂಡ ಅವನು ಸಂಘ ಆಗಿರ್ತಾನೆ. ಒಂದೊಂದು ಸಲ ದೂಷಣೆ ಮಾಡಬೇಕಾದ್ರೂ ನೀನು ಭಾರಿ ಸಂಘನ ಅಂತ ಕೇಳುವಂಥದ್ದು ಇರುತ್ತೆ. ಅಂದರೆ ವ್ಯಕ್ತಿ ಹ್ಯಾಸ್ ಬಿಕಮ್ ಆ್ಯನ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಒಂದು ಸಂಘ ಅಂತ ಆಗಿದ್ದಾರೆ. ಪ್ರಾರಂಭದಲ್ಲಿ ಇಂಡಿವಿಜುವಲ್ ವ್ಯಕ್ತಿಗತವಾಗಿರುವಂಥವರು ಅವರೊಂದು ಐಡಿಯಾಲಜಿಗೆ, ಆ ಐಡಿಯಾಲಜಿಯ ಆಧಾರದಲ್ಲಿ, ವಿಚಾರದ ಆಧಾರದಲ್ಲಿ ಅವರು ಒಟ್ಟಾಗ್ತಾರೆ. ಆ ಒಟ್ಟಾಗುವಂಥದ್ದು ಒಂದು ಇನ್ಸ್ಟಿಟ್ಯೂಷನ್ ಆಗುತ್ತೆ. ಹಾಗೆ 3 ಐಗಳು ಕ್ರಮವಾಗಿ ಇಂಡಿವಿಜುವಲಿಂದ ಐಡಿಯಾಲಜಿ, ಐಡಿಯಾಲಜಿಯಿಂದ ಇನ್ಸ್ಟಿಟ್ಯೂಷನ್ ಆಗ್ತಾನೆ. ಹಾಗಾಗಿ ನಾವೆಲ್ಲರೂ ವೈಯಕ್ತಿಕವಾಗಿ ನಾವು ಸಂಘನೇ. ಹಾಗಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ಸಂಘ ಅಂದರೆ ರಾಷ್ಟ್ರ ನಿರ್ಮಾಣದಲ್ಲಿ ಸಂಘದ ಪ್ರಮುಖರೇನೋ ಮಾಡಬೇಕೋ, ಕಾರ್ಯಕರ್ತರೇನೋ ಮಾಡಬೇಕು ಅಂತಲ್ಲ, ನಾವೇನು ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಇರುತ್ತೆ. ಕಳೆದ 2 ದಿನಗಳ ಬೌದ್ಧಿಕ ವರ್ಗವನ್ನು ಒಂದು ಸಲ ಸ್ವಲ್ಪ ಪುನಃಸ್ಮರಣೆ ಮಾಡಿಕೊಂಡ್ರೆ 3 ಹಂತಗಳಲ್ಲಿ ಈ ಒಂದು ಕಾರ್ಯವನ್ನು ವಿಶ್ಲೇಷಣೆ ಮಾಡ್ಬೋದು. ಮೊದಲನೇದು ನಮ್ಮ ಮಿಷನ್ ಏನದು ಅಂದರೆ ಕಾರ್ಯಶೈಲಿ. ಅದೊಂದು ಶಾಖಾ ಪದ್ಧತಿ, ಬಹಳ ವಿನೂತನವಾಗಿರುವಂಥ ಪದ್ಧತಿ ಇದು. ಜಗತ್ತಿನಲ್ಲಿ ಯಾರೂ ಕೂಡ ಈ ಥರದೊಂದು ಮೆಕ್ಯಾನಿಸಮ್ ಅಥವಾ ಕಾರ್ಯಪದ್ಧತಿಯನ್ನು ಪ್ರಾರಂಭ ಮಾಡಲಿಲ್ಲ. ಆ ಥರದ್ದು ಒಂದು ನಮ್ಮದು. ಹಾಗಾದರೆ ಅದರ ವಿಶೇಷತೆ ಏನು ಅಂತ ಕೇಳಿದರೆ ಅದರಲ್ಲಿ 3 ಅಂಶಗಳು ಬರುತ್ತೆ. ಒಂದು ಸಂಪರ್ಕ, 2ನೇದು ಸಂಸ್ಕಾರ, 3ನೇದು ಸಂಘಟನೆ. ಈ 3 ಮಾಡುವಂಥದ್ದು ನಿತ್ಯ ನಡೆಯುವ 1 ಗಂಟೆ ನಡೆಯುವಂಥ ಒಂದು ಶಾಖೆ. ಸಹಜವಾಗಿ ವ್ಯಕ್ತಿಗಳ ಮಧ್ಯೆ ಸಂಪರ್ಕವನ್ನು ಜೋಡಿಸ್ತಾ ಬರುವಂಥದ್ದೇ ವಿಶೇಷ. ಇಲ್ಲಿ ಯಾವುದೋ ಒಂದು ಅಸೋಸಿಯೇಷನ್ನು, ಆರ್ಗನೈಸೇಷನ್ನು ಪ್ರಾರಂಭ ಆಯಿತು, ನೀವೆಲ್ಲ ಬನ್ನಿ ಅಂತ ಅಲ್ಲ. ವ್ಯಕ್ತಿಗಳನ್ನು ಜೋಡಿಸೋದು, ಆ ಜೋಡಿಸೋದಕ್ಕೆ ನಮಗೊಂದು ಮಾಧ್ಯಮ ಅಂತ ಹೇಳಿದರೆ ಸಂಪರ್ಕ. ಅದಕ್ಕಾಗಿ ನಾವು ಸಹಜವಾಗಿ ನಮ್ಮ ಕಾರ್ಯಪದ್ಧತಿಯಲ್ಲಿ ನಮ್ಮೆಲ್ಲರನ್ನ ಜೋಡಿಸಿಟ್ಟಿರುವಂಥ ಒಂದೇ ಒಂದು ಅಂಶ ಅಂತ ಹೇಳಿದರೆ ಸಂಪರ್ಕ. ಇನ್ನು ಯಾವುದೇ ಸಂಘಟನೆ ಇಷ್ಟು ಆತ್ಮೀಯವಾಗಿ ನಮ್ಮ ಜೊತೆಯಲ್ಲಿ ವ್ಯವಹರಿಸ್ತಾರೆ, ನಮ್ಮ ಜೊತೆ ನಮ್ಮ ಮನೆಗೆ ಬರ್ತಾರೆ, ಕಾರ್ಯಕ್ರಮಗಳಿಗೆ ಕರೆದಾಗ ನಾವು ಯಾವುದೇ ರೀತಿಯ ನಮ್ಮದು ಸ್ಥಳ ಇರ್ಬೋದು, ಯಾವುದೇ ಪರಂಪರೆ, ಪಂಥ, ಪದ್ಧತಿ ಏನೇ ಇದ್ದರೂ ಕೂಡ ಅದೆಲ್ಲವೂ ಮರೆತು ಹೋಗುತ್ತೆ. ಹಾಗಾಗಿ ಸಂಪರ್ಕದ ಒಂದು ಬಂಧ ಏನಿದೆ, ಜಾಲ, ಅದು ಬಹಳ ಗಟ್ಟಿಯಾಗಿರುವಂಥದ್ದು ಸಂಘದಲ್ಲಿ. ಅದಕ್ಕಾಗಿ ಸಂಘದ ವಿಶೇಷತೆ ಏನು ಅಂತ ಹೇಳಿದರೆ ಹೌಸ್ ಟು ಹೌಸ್ ರೀಚ್, ಮನೆಗಳಿಗೆ ತಲುಪಬೇಕು. ಮ್ಯಾನ್ ಟು ಮ್ಯಾನ್ ಕಾಂಟ್ಯಾಕ್ಟ್, ಮನುಷ್ಯನ ಜೊತೆಯಲ್ಲಿ ಸಂಬಂಧ. ಹಾರ್ಟ್ ಟು ಹಾರ್ಟ್ ಟಚ್ ಅಂದರೆ ಆತ್ಮೀಯವಾಗಿರುವಂಥ ಭಾವನೆಗಳು, ಆ ರೀತಿಯ ಸಂಬಂಧ ಆಗಿರುವಂಥದ್ದು ನಮ್ಮಲ್ಲಿದೆ. ಹಾಗಾಗಿ ಸಂಪರ್ಕ ನಮ್ಮದು ಬಹಳ ವಿಶೇಷವಾಗಿರುವಂಥದ್ದು. 2ನೇದು ಸಂಸ್ಕಾರಗಳು. ಸಂಸ್ಕಾರಗಳು ಇದು ಕೇವಲ ಬಂದು ಸೇರಿದ ಕೂಡಲೇ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಸಂಸ್ಕಾರ ಕೊಡಬೇಕಾದ್ರೆ ಅದಕ್ಕೊಂದು ಮಾಧ್ಯಮ ಇದೆ, ಸಂವಾದಗಳಾಗ್ತಾ ಇರಬೇಕು. ಸಂವಾದಗಳಾದಾಗ ವಿಚಾರದ ಬಗ್ಗೆ ಒಂದು ಜಾಗೃತಿ ಉಂಟಾಗುತ್ತೆ. ಈ ದೇಶದ ವಿಚಾರ ಎಷ್ಟು ಮಹತ್ತರವಾಗಿದೆ, ಆ ಭಾವನೆ ಬಂದಾಗ ಸಹಜವಾಗಿ ನಮಗೆ ಗೊತ್ತಿಲ್ಲದೆ ಸಂಸ್ಕಾರಗಳು ನಮ್ಮಲ್ಲಿ ಒಳಗೊಳ್ತದದು. ಸಂಸ್ಕಾರ ಏಕಾಏಕಿ ಬರೋದಿಲ್ಲ. ಅದು ಬಂದಾಗ ಒಂದು ಸಲ ಸಂಸ್ಕಾರಿತ ವ್ಯಕ್ತಿ ಆದ ಅಂತ ಹೇಳಿದಾಗ ಅವನನ್ನು ದೀರ್ಘಕಾಲೀನವಾಗಿ ಆ ವಿಚಾರದ ಬಗ್ಗೆ ಬಹಳ ಗಟ್ಟಿಯಾಗಿರ್ತಾನೆ. ಅದಕ್ಕೆ ನಾವೊಂದು ಸಹಜವಾಗಿ ಉದಾಹರಣೆ ಕೊಡ್ತೀವಿ. ನೀವು ಹಾಲನ್ನು ಹಾಗೇ ಇಟ್ಟರೆ ಹಾಲು ತುಂಬ ಶ್ರೇಷ್ಠ, ದೇವರಿಗೆ ಅಭಿಷೇಕಕ್ಕೂ ಬೇಕಾಗುತ್ತೆ,
ಆರೋಗ್ಯಕಾರಿ ಕೂಡ ಹೌದು, ಅನೇಕ ಪೋಷಕಾಂಶಗಳಿದೆ ಅದರಲ್ಲಿ. ಅದನ್ನು ಹಾಗೆ ಕೆಲವು ಕಾಲ ಇಟ್ಟರೆ ಅದು ಹಾಳಾಗುತ್ತೆ. ನೀವು ಅದನ್ನು ಸಂಸ್ಕಾರಿತವನ್ನಾಗಿ ಮಾಡ್ತೀರಿ. ನಾವೆಲ್ಲ ಮನೆಯಲ್ಲಿ ಮಾಡ್ತೀವಿ. ನಿಧಾನದಕ್ಕೊಂದಷ್ಟು ಸಂಸ್ಕಾರ ಹೆಪ್ಪು ಹಾಕೋದಂತ ಹಾಕಿದಾಗ ಅದು ಮೊಸರು ಆಗುವಂಥ ಒಂದು ಹಂತಕ್ಕೆ ಬರುತ್ತೆ. ಅದನ್ನು ಕೂಡ ಹಾಗೆ ಇಟ್ಟರೆ ಅದು ಕೆಟ್ಟೋಗುತ್ತೆ. ಅದಕ್ಕೆ ಮತ್ತೆ ಸಂಸ್ಕಾರ ಕೊಡಬೇಕು ನಾವು. ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಅದು ಬೆಣ್ಣೆ ಆಗುತ್ತೆ. ಅದು ಸ್ವಲ್ಪ ದೀರ್ಘಕಾಲೀನ ಉಳಿತದದು, ಅದು ಕೆಡ್ಬೋದು. ಅದಕ್ಕೆ ಮತ್ತೊಮ್ಮೆ ಸಂಸ್ಕಾರ ಭರಿತವನ್ನಾಗಿ ಮಾಡಿದಾಗ ಅದು ತುಪ್ಪ ಆಗುತ್ತೆ, ಅದು ದೀರ್ಘಕಾಲೀನ ಉಳಿತದೆ. ಅಂದರೆ ಸಂಸ್ಕಾರ ಅನ್ನುವಂಥದ್ದು ನಾಳೆನೇ ಬರಬೇಕು, ಇನ್ಸ್ಟಂಟೇನಿಯಸ್ ಸಾಧ್ಯ ಇಲ್ಲ. ಮನುಷ್ಯನ ಮನಸ್ಸು, ಬುದ್ಧಿ ಇವನ್ನೆಲ್ಲ ಒಂದು ತಿದ್ದಿ ಒಂದು ರೂಪ ಕೊಡಬೇಕು ಅಂತಿದ್ರೆ ನಿರಂತರವಾಗಿರುವಂಥ ಸಂಪರ್ಕದ ಮೂಲಕ, ವಿಚಾರಗಳ ಜಾಗೃತಿಯ ಮೂಲಕ ಭಾವ ಜಾಗರಣ ಆಗಬೇಕು. ಆಗ ಸಂಸ್ಕಾರ ಆಗುತ್ತೆ, ಅದು ದೀರ್ಘಕಾಲೀನವಾಗಿ ಅವರ ಮನಸ್ಸಲ್ಲಿ ಉಳಿತದೆ. ನಾನು ಯಾಕೆ ಮಾಡಬೇಕು ಅಂತ ಅನಿಸುತ್ತೆ. ಆ ಥರದ್ದು ಉಳಿದ ತಕ್ಷಣವೇ ನಿರಂತರತೆಯಿಂದ ಬರಲ್ಲ, ಮತ್ತೆ ಅದು ಆ ಥರದ ವ್ಯಕ್ತಿಗಳು ಮತ್ತೆ ಮತ್ತೆ ಸೇರ್ತಾನೆ ಇರಬೇಕು. ಆ ಸೇರುವಾಗ ಏನಾಗುತ್ತೆ ಅಂದರೆ ಯಾವುದೇ ಭೇದ ಭಾವ ಏನೇ ಇದ್ದರೂ ಕೂಡ ತಕ್ಷಣಕ್ಕೆ ಮಾಯ ಆಗುತ್ತೆ. ಅದು ಭೇದ ಭಾವ ಲೆಕ್ಕಕ್ಕೆ ಬರಲ್ಲ, ಅಂತಸ್ತು ಲೆಕ್ಕಕ್ಕೆ ಬರಲ್ಲ, ಜಾತಿ ಲೆಕ್ಕಕ್ಕೆ ಯಾವುದಕ್ಕೂ ಬರೋದೇ ಇಲ್ಲ. ಅಂದರೆ ಈ ಫ್ರೀಕ್ವೆನ್ಸಿ ಆಗಾಗ ಹೆಚ್ಚು ಸೇರುವಂಥದ್ದೇನೆ ಅದು ಪರಸ್ಪರ ಸಹಕಾರ ಆಗುತ್ತೆ ಒಬ್ರಿಗೊಬ್ರಿಗೇನೆ. ಅವರು ಇಷ್ಟು ನನ್ನನ್ನು ಆತ್ಮೀಯವಾಗಿ ಬರಮಾಡ್ಕೊಳ್ತಾರೆ ಅಂದಮೇಲೆ ನಾನು ಹೋಗದೇ ಇರಲಿಕ್ಕೆ ಆಗಲ್ಲ. ಅದು ಸಂಘಟನೆ ರೂಪವಾಗಿ ರೂಪುಗೊಳ್ತದೆ. ಅದು ಸಂಘಟನೆ ಅಂತ ಕರೆದು ಮತ್ತೆ ಸೇರಿಸೋದಲ್ಲ. ಇಲ್ಲಿ ನಾವೆಲ್ಲ ಒಟ್ಟು ಸೇರುವಂಥದ್ದೇ ಸಂಘಟನೆ ಆಗಿ ಪರಿವರ್ತನೆ ಆಗುತ್ತೆ. ಆಗ ಹೇಳಿದ್ನಲ್ಲ, ಐಡಿಯಾಲಜಿಕಲಿ ಒಟ್ಟು ಸೇರಿರುವಂಥವ್ರು ಅವ್ರ ಇನ್ಸ್ಟಿಟ್ಯೂಷನ್ ಆಗುವಂಥದ್ದು. ಇನ್ಸ್ಟಿಟ್ಯೂಷನ್ ಮಾಡಿ ಐಡಿಯಾಲಜಿ ಕೊಡುವಂಥದ್ದಕ್ಕಿಂತ ಮುಖ್ಯವಾಗಿ ಐಡಿಯಾಲಜಿಕಲಿ ಒಟ್ಟಾಗಿ, ವಿಚಾರದಿಂದ ಒಟ್ಟಾಗಿ ನಾವು ಸಂಘಟನೆ ಆಗ್ತೀವಿ. ಇದು ನಮಗೆ ನಿತ್ಯ ಸಿಗುವಂಥ ಕೇಂದ್ರ ಅಂತ ಹೇಳಿದ್ರೆ ಶಾಖೆ. ಅಂಥ ಶಾಖೆ ಒಂದು ವಿಕ್ರಮ ಶಾಖೆ. ಈ ಥರದ 83,129 ಶಾಖೆಗಳು ಇಡೀ ದೇಶದಲ್ಲಿ ನಡೀತವೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಒಂದು ಶಾಖೆಯಲ್ಲೇ ಇಷ್ಟು ಬಲ ಸಿಗುತ್ತೆ. ಆದರೆ ಇಡೀ ದೇಶದಲ್ಲಿ ನಡೆಯುವಂಥ ಇಷ್ಟು ಶಾಖೆಗಳಿಂದ ಎಷ್ಟು ಪರಿಣಾಮ ಆಗಲಿಕ್ಕೆ ಸಾಧ್ಯ ಇಲ್ಲ, ನಿಶ್ಚಿತವಾಗಿ ಆಗುತ್ತೆ. ಇಷ್ಟು ಆದಮೇಲೆ ನಿಮಗೊಂದಷ್ಟು ಪರಿವರ್ತನೆ ಕಾಣಲೇಬೇಕು. ದಿನ ಹೋಗ್ತಾ ಇದ್ದಾರಪ್ಪ ಶಾಖೆಗೆ, ಏನು ಮಾಡ್ತಾರೆ? ನಾವು ಅನೇಕರು ಮನೆಯಲ್ಲಿ ಯಾವಾಗ ನೋಡಿದ್ರು ಶಾಖೆ ಅಂತಲೇ ಇದ್ದೀರಾ, ಯಾವಾಗ ನೋಡಿದ್ರು ಬೈಠಕ್ ಅಂತಲೇ ಇರ್ತೀರಿ ನೀವು. ಏನೇ ನಮ್ಮದು ಇಂಪಾರ್ಟೆಂಟ್ ಮದುವೆ ಇದ್ದರೂ ನಿಮಗೆ ಶಾಖೆನೇ ಬಹಳ ಆದ್ಯತೆ ಅಂತ ನಾವು ಹೇಳ್ತೀವಿ. ಅಷ್ಟೇನು ಒಂದು 4-6 ದಿನ ಬಿಟ್ಟಿಲ್ಲ ಅಂದರೆ ಆಗೋದೇ ಇಲ್ವಾ? ಆದರೆ ಶಾಖೆಯಲ್ಲಿ ನಮಗೆ ಗೊತ್ತಿಲ್ಲದೆ ಆಗ್ತಾ ಇರೋಂಥ ಅನೇಕ ಪರಿವರ್ತನೆಗಳಿದೆ. ಅದನ್ನು ಸದಾಚಾರ, ಸದ್ವಿಚಾರ, ಸತ್ಶಕ್ತಿ ಅಂತ ನಾವು 3 ಗುಂಪುಗಳಲ್ಲಿ ವಿಂಗಡಿಸ್ಬೋದು. ಸದಾಚಾರ ಅಂತ ಹೇಳಿದರೆ ಸಾಮಾನ್ಯ ವ್ಯಕ್ತಿಗೆ, ಒಬ್ಬ ವ್ಯಕ್ತಿ ಒಬ್ಬಂಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ವ್ಯಕ್ತಿಗೊಂದು ವೃತ್ತಿ ಅಂತ ಇರುತ್ತೆ, ಕುಟುಂಬ ಅಂತಿದೆ, ಅವನಿಗೊಂದು ಸಮಾಜ ಇದೆ ಸುತ್ತಮುತ್ತದಲ್ಲಿ. ಹಾಗಾಗಿ ವ್ಯಕ್ತಿ, ಕುಟುಂಬ, ವೃತ್ತಿ, ಸಮಾಜ, ಇದು 4ನ್ನು ಅವನು ಲಿಂಕ್ ಮಾಡ್ತಾ ಅಥವಾ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಅವನು ಕೆಲಸ ಮಾಡಬೇಕು. ಮತ್ತು ತನ್ನೆಲ್ಲ ವ್ಯವಹಾರಗಳಲ್ಲಿ ಶುದ್ಧನಾಗಿರಲೇಬೇಕು. ಆ ವ್ಯವಹಾರ ಶುದ್ಧತೆ ಬರಬೇಕು ಅಂತಿರುವಂಥದ್ದೇ ಅವನಲ್ಲಿ ಸದಾಚಾರ ಉಂಟು ಮಾಡಬೇಕು. ಆ ಸದಾಚಾರ ಹೇಗೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಸದ್ವಿಚಾರಗಳ ಮೂಲಕ. ಇಲ್ಲಿ ಬಂದಾಗ ಕೇಳುವಂಥದ್ದೆಲ್ಲ ಒಳ್ಳೆಯದೇ ಸಿಗುತ್ತೆ. ನೀವು ಸಂಘ ಅಥವಾ ಶಾಖೆ ಒಂದು ವರ್ಷದಲ್ಲಿ ಏನೆಲ್ಲ ಮಾಡುತ್ತೆ ಅಂತ ಒಂದು ಸಲ ನಾವು ಅದರ ಸಿಲೆಬಸ್ ನೋಡಿದರೆ ನಮಗೆ ಸ್ಪಷ್ಟ ಆಗುತ್ತೆ ಎಷ್ಟೊಂದು ಉನ್ನತ ಮಟ್ಟದ ವಿಚಾರಗಳು ಇಲ್ಲಿ ಸಿಗುತ್ತೆ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಅಂದರೆ ಉನ್ನತ ಮಟ್ಟದ ಯೋಚನೆಗಳು, ಸರಳವಾಗಿರುವಂಥ ಜೀವನ. ಹೊರಗಡೆ ನಮಗೆ ಹೈ ಲಿವಿಂಗ್, ಥಿಂಕಿಂಗ್ ಭಾಳ ಸಿಂಪಲ್ ಆಗಿರುತ್ತೆ. ಇಲ್ಲಿ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಇರುತ್ತೆ. ಅಲ್ಲಿ ಸಿಂಪಲ್ ಥಿಂಕಿಂಗ್, ಹೈ ಲಿವಿಂಗ್ ಅನ್ನುವಂಥದ್ದು ಹೊರಗಡೆ ಇದ್ದರೆ. ಆದರೆ ಇದಕ್ಕೆ ಕಾರಣ ಹೇಳಿದ ತಕ್ಷಣ ಬರುತ್ತೆ ಅಂತಿಲ್ಲ. ನಮ್ಮದು ಅನೇಕ ಪದ್ಧತಿಗಳ ಮೂಲಕ ಈ ವಿಚಾರದ ಬಗ್ಗೆ ಅವನಿಗೊಂದು ಭಾವನೆ ಸ್ಪಷ್ಟ ಆಗಿರುತ್ತೆ. ಈ ವಿಚಾರ ಸತ್ಯವಾಗಿರುವಂಥದ್ದು, ಸಾವಿರಾರು ವರ್ಷಗಳಿಂದ ಇದ್ದಂತಹ ವಿಚಾರ ಇದು. RSS ಏನು ಮೊದಲನೇ ಬಾರಿಗೆ ಇದನ್ನು ಕಂಡು ಹುಡುಕಿದ್ದಲ್ಲ. ಏನಿತ್ತು ಅದನ್ನೇ ಅದು ಮುಂದುವರಿಸಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದೆ. ಆ ಥರ ವಿಚಾರ ಇರುವಂಥದ್ದನ್ನು ಕೇಳ್ತಾ ಕೇಳ್ತಾ ನಮಗೆ ಸಹಜವಾಗಿ ಸದಾಚಾರ ಅಂದರೆ ಒಳ್ಳೆಯ ಒಂದು ನಮ್ಮ ವ್ಯವಹಾರಗಳಲ್ಲಿ ಚೆನ್ನಾಗಿರೋದನ್ನೇ ಮಾಡಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಪ್ರೋವರ್ಬ್ ಇದೆ, ವಾಚ್ ಯುವರ್ ಥಾಟ್ಸ್ ದ್ಯಾಟ್ ಬಿಕಮ್ಸ್ ಯುವರ್ ವರ್ಡ್ಸ್ ಅಂತ. ವಾಚ್ ಯುವರ್ ವರ್ಡ್ಸ್ ದ್ಯಾಟ್ ಆರ್ ಯುವರ್ ಆ್ಯಕ್ಷನ್. ವಾಚ್ ಯುವರ್ ಆ್ಯಕ್ಷನ್ ದ್ಯಾಟ್ ವಿಲ್ ಬಿ ಯುವರ್ ಹ್ಯಾಬಿಟ್. ವಾಚ್ ಯುವರ್ ಹ್ಯಾಬಿಟ್ ದ್ಯಾಟ್ ಈಸ್ ಯುವರ್ ಕ್ಯಾರೆಕ್ಟರ್. ವಾಚ್ ಯುವರ್ ಕ್ಯಾರೆಕ್ಟರ್ ದಟ್ ಈಸ್ ದ ಡೆಸ್ಟಿನಿ ಅಂಥೇಳಿ. ಅಂದರೆ
ನೀವು ವಾಚ್ ಯುವರ್ ಥಾಟ್ಸ್, ನಿಮ್ಮ ಯೋಚನೆಗಳನ್ನೇ ನೀವು ಅದನ್ನು ಜಾಗರೂಕವಾಗಿ ಕಾಪಾಡಿಕೊಳ್ಬೇಕು. ಸುಮ್ಮನೆ ಏನೇನೋ ಬಂತು ಮಾತಾಡುವಂಥದ್ದು ಸಂಘದಲ್ಲಿ ನಮಗೆ ಕಾಣಲ್ಲ. ಮಾತಾಡಬೇಕಾದ್ರೆ ನಿಮಗೆ ಲಿಪ್ ಮೂಮೆಂಟ್ ಸಾಕು. ಹಾಗಾದರೆ ಕೇವಲ ಲಿಪ್ ಮೂಮೆಂಟಿಂದ ಮಾತಾಡಿದರೆ ಅದು ಕೇವಲ ಒಣ ಹರಟೆ ಅಂತ ಆಗ್ಬೋದು. ಆದರೆ ನಿಜವಾದ ಮಾತಾಗಬೇಕು ಅಂತಿದ್ದರೆ ಅದು ಆತ್ಮ ಮತ್ತು ಬುದ್ಧಿ ಮತ್ತು ಮನಸ್ಸು ಇದೆಲ್ಲವೂ ಸಿಂಕ್ ಆಗ್ತಾ ಬರುತ್ತಲ್ಲ, ಅದು ನಿಜವಾದ ಮಾತು ಅಂತ ಹೇಳ್ತಾರೆ. ಅದಕ್ಕಾಗಿ ಆತ್ಮಬುದ್ಧಿಯ ಸಮೇತ್ಯಾರ್ಥನ್ ಮನೋಯುಂಕ್ತೆ ವಿವಕ್ಷಯ. ಮನಸ್ಸು ಇರಬೇಕು, ಬುದ್ಧಿನೂ ಸರಿಯಾಗಿ ಉಪಯೋಗ ಮಾಡಿರಬೇಕು, ಆತ್ಮ ನಿರ್ದೇಶನ ಕೊಡಬೇಕು, ಇದನ್ನೇ ಮಾತಾಡಬೇಕು ಅಂತೇಳಿ. ಅದಕ್ಕಾಗಿ ಮೊದಲನೇದಾಗಿ ನಮ್ಮ ಯೋಚನೆಗಳನ್ನು ನಾವು ವಾಚ್ ಯುವರ್ ಥಾಟ್ಸ್, ಯೋಚನೆಗಳೇ ಶುದ್ಧವಾಗಿದ್ದರೆ ಅದು ಮಾತಲ್ಲಿ ಬರಲೇಬೇಕದು. ದ್ಯಾಟ್ ಬಿಕಮ್ಸ್ ಯುವರ್ ವರ್ಡ್ಸ್. ವಾಚ್ ಯುವರ್ ವರ್ಡ್ಸ್. ನಿಮ್ಮ ಮಾತನ್ನು ನೀವು ಸರಿಯಾಗಿ ಕಾದ್ರಿ ಅಂತ ಹೇಳಿದರೆ, ಅದನ್ನು ಕಾಪಾಡಿದರೆ ಅದು ಆ್ಯಕ್ಷನಲ್ಲಿ ಬರುತ್ತೆ. ಅದಕ್ಕಾಗಿ ನಮ್ಮದು ಕೃತಿ ಬೇರೆ ಮಾತು ಬೇರೆ ಅಂತ ಇರಲ್ಲ. ಏನು ಹೇಳ್ತಾರೋ ಅದನ್ನು ಮಾಡಿಯೇ ಮಾಡ್ತಾರೆ, ಏನು ಮಾಡ್ತೀವೋ ಅದನ್ನು ಹೇಳ್ತೀವಿ ನಾವು. ಅಂದರೆ ಕೃತಿ ಮತ್ತು ಹೇಳುವಂಥದ್ರಲ್ಲಿ ವ್ಯತ್ಯಾಸ ಇರಲ್ಲ, ಮಾತು ಮತ್ತು ಕೃತಿಗೆ ವ್ಯತ್ಯಾಸ ಇರಲ್ಲ, ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದ್ದೇ ಇದೆ. ಹಾಗಾಗಿ ನಮ್ಮ ಮಾತನ್ನು ನಾವು ಸರಿಯಾಗಿ ಅದನ್ನು ಕಾಪಾಡಿದರೆ ಅದು ನಮ್ಮ ಆ್ಯಕ್ಷನಲ್ಲಿ, ಕ್ರಿಯೆಯಲ್ಲಿ ತೋರಿಸಬೇಕು. ಅದಕ್ಕಾಗಿ ಸಂಘಟನೆಯ ಕಾರ್ಯಕರ್ತರಿಗೆ ಇಷ್ಟು ವಿಷಯ ಹೇಳಿದ ಮೇಲೆ ಅದನ್ನು ಮಾಡಬೇಕು ಅಂತ ಅನಿಸುತ್ತೆ. ಅದು ನಿತ್ಯ ಮಾಡಲೇಬೇಕು ಅಂತ ಅನಿಸುತ್ತೆ. ಆದರೆ ನಿತ್ಯ ಮಾಡಬೇಕಾದಾಗ ನಮಗೆ ಅನಿಸುತ್ತೆ ಆ್ಯಕ್ಷನಲ್ಲಿ ತೋರಿಸ್ತೀವಿ. ಅದು ಕೆಲವು ದಿನ ಮಾತ್ರ ತೋರಿಸಿ ಸಾಕಂತೇಳಿ ಅದು ಸಾಕಾಗಲ್ಲ ಅಂತ. ಅದೇನಾಗುತ್ತೆ, ಅದು ಬೈ ಲಕ್, ಬೈ ಚಾನ್ಸ್ ಆಗ್ಬೋದು. ಯಾವಾಗಲೂ ಒಂದು ಸಲ ಮಾಡಿದರೆ, ನೀವು ನಿರಂತರ ಅದನ್ನು ಮಾಡ್ತೀವಿ ಅಂತ ಹೇಳಿದರೆ ಅದು ನಮ್ಮ ಹ್ಯಾಬಿಟ್ ಆಗುತ್ತೆ, ನಮ್ಮ ಹವ್ಯಾಸ ಆಗಬೇಕು. ಅದು ನಾವು ಸಹಜವಾಗಿ ಮಾಡುವಂಥದ್ದು ಅದು ಹವ್ಯಾಸನೇ. ಅದು ಅವನು ಮಾಡಿದರೆ ಸರಿಯೇ ಮಾಡೋದು. ಯಾವಾಗಲೋ ಒಮ್ಮೆ, ವರ್ಷಕ್ಕೊಮ್ಮೆ ಅಲ್ಲ, ಪ್ರತಿನಿತ್ಯ ಮಾಡೋದು ಸರಿಯೇ ಮಾಡ್ತಾನೆ, ಅದು ಹ್ಯಾಬಿಟ್ ಆಗುತ್ತೆ. ನೀವು ಆ ಹ್ಯಾಬಿಟನ್ನು ನಿರಂತರ ಕಾಪಾಡಿದರೆ ಅದು ಚರಿತ್ರೆ ಆಗುತ್ತೆ ಅಥವಾ ನಮ್ಮ ಕ್ಯಾರೆಕ್ಟರ್ ಆಗುತ್ತೆ. ನಮ್ಮ ಒಂದು ಶೀಲ ಅಂದರೆ ಅದೇನೇ, ಆ ಗುಣಗಳೇ ಅದು ನಿರ್ಮಾಣ ಆಗುತ್ತೆ. ಆ ಗುಣಗಳನ್ನು ಕಾಪಾಡಿದರೆ, ಆ ಕ್ಯಾರೆಕ್ಟರನ್ನು ಕಾಪಾಡಿದರೆ ದಟ್ ಈಸ್ ದ ಡೆಸ್ಟಿನಿ. ಅಂದರೆ ಅದು ನಮ್ಮ ಆ ವೈಭವ ಅಥವಾ ಪರಮ ವೈಭವ ಅಂತ ಏನಿರ್ಬೋದು, ನಮ್ಮ ಒಂದು ಭವಿಷ್ಯ ಅಂತ ಏನಿರ್ಬೋದು, ಅದು ನಿರ್ಮಾಣ ಆಗುವಂಥದ್ದು ಇದೆಲ್ಲ ಆಧಾರಗಳಲ್ಲಿ ನಡ್ಕೊಂಡು ಬರ್ತಾ ಇತ್ತು. ಅದಕ್ಕಾಗಿ ನಮ್ಮ ಹಿರಿಯರು ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಾರ್ಥಿಗಳೆಲ್ಲ ಶಿಕ್ಷಣ ಮುಗಿಸಿ ಅವರು ವಾಪಸ್ ಹೋಗಬೇಕಾದ್ರೆ ಅವ್ರಿಗೆ ಕೊಡ್ತಾ ಇದ್ದಂಥ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಒಂದೇ ಅಂತೆ, ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿ. ಸತ್ಯವನ್ನೇ ಹೇಳಬೇಕು, ಧರ್ಮಕ್ಕೆ ಅಧಿಷ್ಠನಾಗಿನೇ ಬದುಕಬೇಕು. ಸತ್ಯಂ ವದ ಧರ್ಮಂ ಚರ, ಧರ್ಮದಂತೆ ನಡೆ, ಸತ್ಯವನ್ನೇ ಹೇಳಿದನು ಬಿಟ್ಟು ಬೇರೆ ಏನು ಮಾಡಬೇಡ. ಆ ಸತ್ಯವನ್ನು ಹೇಳಬೇಕಾದಾಗ ನಮಗೆ ಒಂದೇ ಸಲ ಹೇಳಿದರೆ ಸಾಕಾಗುತ್ತೆ. ಸುಳ್ಳು ಹೇಳಬೇಕಾದ್ರೆ ಅನೇಕ ಅದಕ್ಕೆ ಪುಷ್ಟೀಕರಣ ಕೊಡಲಿಕ್ಕೆ ನೂರಾರು ಸುಳ್ಳುಗಳು ಬೇಕಾಗುತ್ತೆ. ಹಾಗಾಗಿ ಸತ್ಯ ಇದ್ದಾಗ, ಆ ಸತ್ಯಕ್ಕಾಗಿದ್ದಂಥ ದೇಶ ಯಾವುದು ಅಂತ ಹೇಳಿದ್ರೆ ಭಾರತ. ಆ ಭಾರತದ ಈ ವಿಚಾರಗಳಲ್ಲಿ ನಮಗೆ ಸದ್ವಿಚಾರ ಸಿಕ್ಕಿದಾಗ ಸದಾಚಾರನೂ ಸಿಗುತ್ತೆ. ಇದು ಜೊತೆಗೂಡಿದಾಗ, ಎರಡು ಜೊತೆಗೂಡಿದಾಗ ಅದು ಸತ್ಶಕ್ತಿ ಆಗುತ್ತೆ. ಸತ್ಶಕ್ತಿ ಅಂತ ಹೇಳಿದಾಗ ಶಕ್ತಿ ಇಲ್ಲದೇ ಇದ್ದರೆ ಯಾರಿಗೂ ಬೆಲೆ ಇರಲ್ಲ. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಬಲ ಘಾತಕಃ ಅಂತ ಹೇಳ್ತೀವಿ. ಅಂದರೆ ದೇವರು ಕೂಡ ಯಾರು ದುರ್ಬಲರಿದ್ದಾರೋ ಅವರಿಗೆ ಘಾತಕನೇ. ಎಲ್ಲಿ ಶಕ್ತಿ ಇದೆಯೋ ಆ ಶಕ್ತಿಗೆ ಬೆಲೆ ಸಿಕ್ಕೇ ಸಿಗುತ್ತೆ. ನಮ್ದು ಇಷ್ಟೆಲ್ಲ ವಿಚಾರ ಇದ್ದರೂ ಕೂಡ ಶಕ್ತಿ ನಮ್ಮಲ್ಲಿಲ್ವ ಅಂತ ಕೇಳಿದ್ರೆ, ನಮ್ಮೆಲ್ಲ ದೇವರುಗಳಲ್ಲಿ ಶಕ್ತಿ ಇದೆ. ಕೃಷ್ಣನ ಕೈಯಲ್ಲಿ ಚಕ್ರ ಇದೆ, ರಾಮನ ಕೈಯಲ್ಲಿ ಬಾಣ ಇದೆ, ಶಿವನ ಕೈಯಲ್ಲಿ ತ್ರಿಶೂಲ ಇದೆ. ಆದರೆ ಕೊಡ್ತಾ ಇರೋಂಥ ಅಭಯ ಹಸ್ತನೇ, ಆಶೀರ್ವಾದನೇ ಕೊಡ್ತಾ ಇರುವಂಥದ್ದು. ಆದರೆ ಅವರ ಪ್ರಯತ್ನದ ಫಲವಾಗಿ ಒಟ್ಟುಗೂಡಿದಂಥ ಶಕ್ತಿ, ಅದು ಯಾವಾಗ ಉಪಯೋಗ ಮಾಡಬೇಕು ಆ ಶಕ್ತಿ ಇದ್ದೇ ಇದೆ. ಹಾಗಾಗಿ ಸದಾಚಾರ ಸದ್ವಿಚಾರ ಸೇರಿದಾಗ ಸತ್ಶಕ್ತಿ ಅನ್ನುವಂಥದ್ದು ಒಂದು ರೂಪುಗೊಂಡೇ ಇರುತ್ತೆ. ಈ ಶಕ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಳೆದ 100 ವರ್ಷಗಳಲ್ಲಿ ಸಂಚಯ ಆಗಿರುವಂಥದ್ದು ಸಾವಿರಾರು ಚಟುವಟಿಕೆಗಳಿಗೆ ಅದು ಉಪಯೋಗ ಆಗ್ತಾನೇ ಇದೆ. ಅದು ದೇಶದ ರಕ್ಷಣೆ ಇರ್ಬೋದು, ದೇಶದ ರಚನೆ ಇರ್ಬೋದು, ಆಪತ್ಕಾಲಗಳಲ್ಲಿರ್ಬೋದು, ಅಥವಾ ಇನ್ಯಾವುದೋ ಸಂಭವಿಸುವಂಥ ದುರಂತಗಳಲ್ಲಿರ್ಬೋದು. ಅದು ತಕ್ಷಣ ಅಲ್ಲಿಗೆ ಅದು ರೆಸ್ಪಾನ್ಸ್ ಕೊಟ್ಟೇ ಕೊಡುತ್ತೆ. ಒಂದು ರೆಸ್ಪಾನ್ಸ್ ಟೈಮ್ ಅಂತ ಪ್ರತಿಯೊಂದು ದೇಹಕ್ಕೂ ಇರುತ್ತೆ. ನೀವು ಎಷ್ಟು ಬೇಗ ಕ್ವಿಕ್ಕಾಗಿ ರೆಸ್ಪಾನ್ಸ್ ಕೊಡ್ತೀರಿ, ಅದಕ್ಕೆ ನಮ್ಮ ದೇಹದ ಒಳಗಿರೋಂಥ ಒಂದು ಅಡ್ರಿನಲ್ ಗ್ಲ್ಯಾಂಡ್, ಅದು ಅಡ್ರಿನೋ ಕಾರ್ಟಿಕೋಸ್ಟಿಯರ್ನ್ ಮತ್ತು ಅಡ್ರಿನಲಿನ್ ಅದನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ನಿಮಗೆ ರೆಸ್ಪಾನ್ಸಿವ್ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ತಕ್ಷಣ ಹಾವು ಬಂದರೆ ನಿಮಗೆ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಬಂದೇ ಬರುತ್ತೆ. ಅಥವಾ ಇನ್ಯಾವುದೋ ದುರಂತ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ಎಚ್ಚರಿಸುತ್ತಲ್ಲ, ಅದನ್ನು ಅದು ಮಾಡುತ್ತೆ. ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಕ್ತಿ ಈ ಥರದ ದುರಂತಗಳಾಗಲಿ ಸಮಸ್ಯೆಗಳು ಬರಲಿ
ಆಗ ಬಂದಾಗ ತಕ್ಷಣ ಎಚ್ಚರಿಸುವಂಥದ್ದಾಗುತ್ತೆ. ಯಾವುದೇ ದುರಂತ ಇಲ್ಲ, ಯಾವುದೇ ಸಮಸ್ಯೆಗಳಿಲ್ಲ. ಆ ಶಕ್ತಿ ರಾಷ್ಟ್ರದ ರಚನೆಗಾಗಿ ಉಪಯೋಗ ಆಗ್ತಾನೆ ಇರುತ್ತೆ. ಹಾಗಾಗಿ ರಕ್ಷಣೆ ಇರ್ಬೋದು, ರಚನೆ ಇರ್ಬೋದು, ಸಂಘಟನೆ, ಇದು ಮೂರಕ್ಕೂ ಈ ಶಕ್ತಿ ಉಪಯೋಗ ಆಗುವಂಥ ದೃಷ್ಟಿಯಿಂದ ಈ ಶಕ್ತಿ ಅಪಾಯಕಾರಿ ಶಕ್ತಿ ಅಲ್ಲ, ಇದು ಆತಂಕಕಾರಿ ಶಕ್ತಿನೂ ಅಲ್ಲ ಇದು. ಆದರೆ ತನ್ನ ಮೇಲೆ ಆತಂಕ ಇದೆ, ಅಪಾಯಕಾರಿ ಇದೆ ಅಂತ ಹೇಳಿ ಎದ್ದು ನಿಲ್ಲುವಂಥ ಶಕ್ತಿ ಇದೆ. ಅಹಿಂಸಾ ಪರಮೋ ಧರ್ಮ ನಮ್ಮ ಧ್ಯೇಯನೇ ಅದು. ಧರ್ಮದ ಅನೇಕ ವ್ಯಾಖ್ಯಾನಗಳಲ್ಲಿ ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳ್ತೀವಿ ನಾವು, ಕರ್ತವ್ಯವೇ ಧರ್ಮ ಅಂತ ಹೇಳ್ತೀವಿ ನಾವು. ಹಾಗೆ ಅಹಿಂಸೆಯೇ ಧರ್ಮ. ನಮ್ಮ ಜೀವನ ಪದ್ಧತಿಯಲ್ಲಿ ಧರ್ಮಕ್ಕೆ ಇನ್ಯಾವುದೋ ದೇವರ ಪೂಜೆ ಅಥವಾ ಸಂಸ್ಕಾರಗಳು, ಧಾರ್ಮಿಕ ವಿಧಿಗಳಲ್ಲ. ಧಾರಣಾತ್ ಧರ್ಮಮಿತ್ಯಾಹುಹು ಧರ್ಮೋ ಧಾರಯತೆ ಪ್ರಜಾಹ. ಅಂದರೆ ಯಾವುದು ನಾವು ಧರಿಸಲಿಕ್ಕೆ ಯೋಗ್ಯನೋ ಅಥವಾ ಯಾವುದು ನಾವು ಮಾಡಲಿಕ್ಕೆ ಸೂಕ್ತನೋ ಅದನ್ನು ನಾವು ಧರಿಸ್ಕೊಳ್ಬೇಕು, ಅದನ್ನು ಕರ್ತವ್ಯದಲ್ಲಿ ಮಾಡಿ ತೋರಿಸ್ಬೇಕು. ಹಾಗಾಗಿ ನಮ್ಮ ಧರ್ಮದ ವ್ಯಾಖ್ಯಾನ ಅಂತ ಹೇಳಿದ್ರೆ ಕರ್ತವ್ಯ ಪ್ರಜ್ಞೆ ಅದು. ಆ ಕರ್ತವ್ಯ ಪ್ರಜ್ಞೆಯ ಮೂಲಕ ಈ ಸತ್ಶಕ್ತಿ ಸಮಾಜದಲ್ಲಿ ಧಾರಣೆ ಆಗಬೇಕು. ಆ ದೃಷ್ಟಿಯಿಂದ ಪರಿವರ್ತನೆ ಆಗುವಂಥದ್ದು ನಾವು ಕಾಣ್ತಾನೆ ಇರ್ತೀವಿ ನಾವು. ಅಂದರೆ ನಮ್ಮ ಇಷ್ಟು ವರ್ಷದ ಕೆಲಸದಲ್ಲಿ ಏನು ಪರಿಣಾಮ ಆಗಿದೆ ಅಂತ ಕೇಳಿದರೆ ಈ ಮೂರರಲ್ಲಿ ಪರಿಣಾಮ ಆಗಿಯೇ ಇದೆ ಅದು. ಹಾಗಾದರೆ ಕೇವಲ ಪರಿಣಾಮ ಆದರೆ ಸಾಕ ಅಂತ ಕೇಳಿದ್ರೆ ಅಷ್ಟು ಸಾಕಾಗಲ್ಲ. ನಮ್ಮ ಉದ್ದೇಶ ಏನಿದೆ? ನಾವು ಪ್ರಾರ್ಥನೆಯಲ್ಲಿ ಹೇಳಿದ ಹಾಗೇ ಪರಂ ವೈಭವಂ ನೇತು ಮೇತತ್ ಸ್ವರಾಷ್ಟ್ರಂ, ಈ ರಾಷ್ಟ್ರವನ್ನು ಪರಮ ವೈಭವ ಸ್ಥಿತಿಗೆ ತಗೊಂಡು ಹೋಗಲೇಬೇಕು. ಹಾಗಾದರೆ ಅಂತಿಮ ಉದ್ದೇಶ ಏನು ಅಂತ ಹೇಳಿದರೆ ನಮಗೆ ಸರ್ವಾಂಗೀಣ ಉನ್ನತಿ ಆಗಲೇಬೇಕು. ಆ ಸರ್ವಾಂಗೀಣ ಉನ್ನತಿ ಆಗಬೇಕಾಗಿರೋದ್ರಿಂದ ಈ ನಮ್ಮ ವಿಚಾರ ಅದು ಇನ್ನಷ್ಟು ಹೆಚ್ಚು ಜನರಿಗೆ, ಉದಾಹರಣೆಗೆ ದೇಶದ ಅದಕ್ಕೂ ಮೂರು ತಗೊಂಡ್ರೆ, ಒಂದು ಸಂರಕ್ಷಣೆ ಆಗಬೇಕು, ಎರಡನೇದು ಸಂವರ್ಧನೆ ಆಗಬೇಕು, ಮೂರನೇದು ಸಂಪನ್ನತೆ ಇರಬೇಕು ರಾಷ್ಟ್ರದಲ್ಲಿ. ಯಾವುದರ ಸಂರಕ್ಷಣೆ ಆಗಬೇಕು ಅಂತ ಕೇಳಿದರೆ ಈ ನಾವು ಅರ್ಜಿತ ಮಾಡಿದಂಥ ವಿಚಾರಗಳಿದೆ, ಸದಾಚಾರ ಇದೆ, ಸತ್ಶಕ್ತಿ ಇದೆ, ಇದು ಅಥವಾ ನಮ್ಮ ದೇಶ ಅಂತ ಕಣ್ಣು ಮುಂದೆ ಇಟ್ಕೊಂಡಾಗ ಅದು ಸಂರಕ್ಷಣೆ ಆಗಲೇಬೇಕು. ದೇಶ ಬೇರೆ ನಾವು ಬೇರೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಆಗಲ್ಲ. ನಾವು ಪಾರ್ಟ್ ಆ್ಯಂಡ್ ಪಾರ್ಸೆಲ್. ಸಂಘದ ಉದ್ದೇಶ ಇದ್ದದ್ದೇನೆ ಸಮಾಜದ ಒಳಗಡೆನೇ ಸಂಘಟನೆ ಅಲ್ಲ, ಇದು ಸಮಾಜದ್ದೇ ಸಂಘಟನೆ. ಅಂದರೆ ಸಮಾಜ ವ್ಯಾಪಿ ಆಗಿಬಿಡಬೇಕಿದು. ಇನ್ನೆಲ್ಲೋ ಒಂದಷ್ಟು ಗುಂಪುಗಳು ಸೇರಿದ್ದಾರೆ, ಒಂದಷ್ಟು ಶಾಖೆಗಳು ಪ್ರಾರಂಭ ಆಗಿದೆ, ಅವರಿಗೆ ಮಾತ್ರ ಸೀಮಿತ ಅಂತಲ್ಲ, ಇದು ವಿಸ್ತಾರ ಆಗಲೇಬೇಕು. ಅನೇಕರು ಸ್ವಯಂ ಸೇವಕರು ಅಲ್ಲಲ್ವ ಅಂತ ನಮಗೆ ಮನಸ್ಸಿಗೆ ಅನಿಸಿರ್ಬೋದು, ಅವ್ರು RSS ಅಲ್ವಲ್ಲ ಅಂತ. ಇವತ್ತು RSS ಅಲ್ಲ ಅವರು, ನಾಳೆ ಅವರು RSS ಆಗಬೇಕು. ಅವ್ರು ನಾಳೆ ಶಾಖೆಗೆ ಬರಬೇಕು ಅಥವಾ ಸಂಘದ ವಿಚಾರಕ್ಕಾಗಿ ಅವರು ಬದುಕಬೇಕು. ಆ ದೃಷ್ಟಿಯಿಂದ ಸಂರಕ್ಷಣೆ ದೇಶದ್ದಾಗಬೇಕು ಅಂತ ಆದಾಗ ಆ ಪರಮವೈಭವಕ್ಕೆ ಬರಬೇಕು ಅಂತ ಹೇಳಿದರೆ ದೇಶ ಸಂರಕ್ಷಿತ ಆಗಿರಲೇಬೇಕು. ವಿಚಾರಗಳ ಸಂವರ್ಧನೆ ಆಗಬೇಕು. ನಮ್ಮ ವಿಚಾರಗಳು ಅದು ದೀರ್ಘಕಾಲ ನಿರಂತರ ಬೆಳೆಯುವಂಥದ್ದಾಗಬೇಕು. ನಮಗೆ ವಿಚಾರಗಳು ಚೆನ್ನಾಗಿಲ್ವ ಅಂತ ಕೇಳಿದ್ರೆ ತುಂಬ ವ್ಯವಸ್ಥಿತವಾಗಿರುವಂಥ ವಿಚಾರ ನಮ್ಮ ದೇಶದ್ದೇ. ಅದು ಎಲ್ಲೋ ಒಂದು ಕಡೆಯಲ್ಲಿ ಅದಕ್ಕೆ ಸ್ವಲ್ಪ ಕೊರತೆ ಬಂತದು, ಯಾವುದೋ ಒಂದು ಕಾಲಘಟ್ಟದಲ್ಲಿ ಬಂತು. ತ್ಯಾಗ ಮತ್ತು ಸೇವೆ ದೇಶದ ಆದರ್ಶಗಳು, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ನಮ್ಮ ಆದರ್ಶ ಇದು, ಸತ್ಯಂ ವದ ಧರ್ಮಂ ಚರ ನಮ್ಮದು ಆದರ್ಶ ಇದು. ಒಬ್ಬರೇ ಅನೇಕ ಹೆಸರುಗಳಿದ್ದರೂ ದೇವರೊಬ್ಬ ನಾಮ ಹಲವು, ಇದು ನಮ್ಮ ವಿಶೇಷತೆ. ಇದು ಸರ್ವೇ ಭವಂತು ಸುಖಿನಃ ಇದು ನಮ್ಮ ವಿಶೇಷತೆ ಆಗಿದೆ. ಆದರೆ ಈ ವಿಚಾರಗಳು ಎಲ್ಲೋ ಒಂದು ಕಡೆಯಲ್ಲಿ ನಮ್ಮನ್ನು ಭ್ರಮಿತರನ್ನಾಗಿ ಮಾಡಿದವು ಕಳೆದ ಒಂದು 70-80-100 ವರ್ಷದ ಹಿಂದಿನ ಅವಧಿಯಲ್ಲಿ ಅಂತ ಹೇಳ್ಬೋದು. ಉದಾಹರಣೆಗೆ ನಾವು ಅನೇಕ ವಿಷಯಗಳಲ್ಲಿ ಅಪಭ್ರಂಶರಾಗಿಬಿಟ್ಟಿದ್ದೀವಿ. ಸಹಜವಾಗಿ ಹೇಳಬೇಕಾದ್ರೆ ನಮ್ಮ ಮನೇಲಿ ಆಗ್ತಾ ಇರುವಂಥ ಮಂಗಳಾರತಿ, ಯಾರಿಗೂ ಕೂಡ ಮಂಗಳಾರತಿ ಬಗ್ಗೆ ಭಿನ್ನತೆ ಇಲ್ಲವೇ ಇಲ್ಲ. ಆ ಮಂಗಳಾರತಿ ಮಾಡಿದರೆ ನಮಗದನ್ನು ಆರತಿ ತಗೊಳ್ಬೇಕು ಅಂತ ನಾವು ಕಾಯುವಂಥವರೇ. ಸಹಜವಾಗಿ ನಾವು ಹೇಗೆ ಉಪಯೋಗ ಮಾಡ್ತೀವಿ? ಅವ್ನು ಸ್ವಲ್ಪ ಲೇಟಾಗಿ ಬಂದ ಅಂತ ಹೇಳಿದ್ರೆ ನಿನಗೆ ಇವತ್ತು ಮಂಗಳಾರತಿ ಇದೆ. ಹಿಂದೂಗಳಿದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲಿಂದ ಬಂತದು ನಮ್ಗೆ ಗೊತ್ತೇ ಇಲ್ಲ. ದೇವರಿಗೆ ಉರಿಸುವಂಥ ಬತ್ತಿ ಅಷ್ಟು ಶ್ರೇಷ್ಠ ಅದು. ಅದರ ಬಗ್ಗೆ ಗಂಟೆಗಟ್ಟಲೆ ನಾವು ಉದಾಹರಣೆ ಕೊಡ್ಬೋದು. ಅದು ತನ್ನನ್ನು ತಾನು ಉರ್ಕೊಳ್ಳುತ್ತೆ, ಅದಕ್ಕೆ ಸ್ವಲ್ಪನೂ ಬೆಳಕು ಸಿಗಲ್ಲ, ಅದರ ಬುಡದಲ್ಲಿ ಕತ್ತಲೇ ಇರುತ್ತೆ. ಆದರೆ ನಾವು ಎಲ್ಲಿ ಅದನ್ನು ಸಹಜವಾಗಿ ಪ್ರಯೋಗ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಸಾಲ ಕೊಟ್ಟವನು ವಾಪಸ್ ಕೊಡಲಿಲ್ಲ ಅಂದರೆ ಅವನು ಬತ್ತಿ ಇಟ್ಟು ನಾನು ನಿನಗೆ ಅಂತಲೇ ಕೇಳ್ತೀವಿ. ಸಹಜವಾಗಿ ನಾವು ಕೇಳುವಂಥದ್ದಾಗತ್ತೆ. ಪಕ್ಕದ ಮನೆಯಲ್ಲಿ ಜಗಳ ಆಗ್ತಾ ಇದ್ದರೆ ಇವರ ಮನೆ ರಾಮಾಯಣ ಇದ್ದದ್ದೇ. ಅಂದರೆ ಯಾವ ರಾಮಾಯಣದ ಬಗ್ಗೆ ಎಂಥ ಆದರ್ಶಗಳು ನಮಗಿದೆ. ಯಾವ್ಯಾವ ಮುಸಲ್ಮಾನ ದೇಶಗಳಾದಂಥ ಇಂಡೋನೇಷ್ಯಾದವರೇ ರಾಮಾಯಣದ ಬಗ್ಗೆ ಇಷ್ಟು ಶ್ರದ್ಧೆ ಇದೆ ಅವರಿಗೆ. ಅಲ್ಲಿನ ಸೀತಾ ಪಾತ್ರ ಮಾಡಬೇಕು ಅಂತಿದ್ದರೆ ಬಹಳ ಆದರ್ಶವಾಗಿರುವಂಥ ಸ್ತ್ರೀನೇ ಪಾತ್ರ ಮಾಡಬೇಕು. ಅದನ್ನು ಅವರು ಬೇರೆ ಯಾರಿಗೆ ಕೊಡೋದೇ ಇಲ್ಲ.
ನಮ್ಮಲ್ಲಿ ಹೇಗೆ ಬೇಕಾದ್ರೆ ಯಾರು ಬೇಕಾದ್ರೆ ಪಾತ್ರ ಮಾಡ್ಬೋದು, ಆ ಥರದವ್ರನ್ನ ಇದು ಮಾಡ್ಕೊಳ್ಳೋದೇ ಇಲ್ಲ. ಮತ್ತು ಪ್ರತಿ ವರ್ಷ ರಾಮಾಯಣದ ಬಗ್ಗೆ ಏನಾದರೂ ನಾಟಕ ಮಾಡಬೇಕು ಅಂದರೆ ಅವರೇ ಭಾಳ ತುಂಬ ಸುಂದರವಾಗಿ ಮಾಡುವಂಥವರು. ಈ ಥರ ಭಾವನೆ ಅವರಿಗಿದೆ. ನಾವೆಲ್ಲೋ ಅದನ್ನು ಮರೀಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ, ಅದನ್ನು ಅಪಭ್ರಂಶ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಇಸ್ಪೀಟ್ ಆಡ್ತಾ ಇದ್ದರೆ ಭಗವದ್ಗೀತೆ ಪ್ರಾರಂಭ ಆಗಿದೆ ಅನ್ನುವಂಥದ್ದು ಹೇಳಲಿಕ್ಕೆ ಪ್ರಾರಂಭ ಆಗಿದೆ. ಇದು ಯಾವ ಹಂತಕ್ಕೆ ಹೋಗಿದೆ ಅಂತ ಕೇಳಿದರೆ, ನಮ್ಮ ಮನೆಗಳಲ್ಲೇ ಹುಡುಗ ಹುಡುಗಿ ಕೇಳಬೇಕಾದ್ರೆ ಹುಡುಗಿ ಹುಡುಗನ ಮನೆಗೆ ಕೇಳ್ತಾಳಂತೆ, ನಿಮ್ಮ ಮನೆಯಲ್ಲಿ ಓಲ್ಡ್ ಫರ್ನಿಚರ್ ಇದೆಯಾ? ಓಲ್ಡ್ ಫರ್ನಿಚರ್ ಅಂದರೆ ಹೊಸತಕ್ಕೆ ಚೇಂಜ್ ಮಾಡ್ಬೋದು ಅಂತ ಅಲ್ಲ. ನಿಮ್ಮ ಅಪ್ಪ ಅಮ್ಮ ಇದ್ದರೆ ನನಗೆ ಬೇಡ ಅನ್ನೋ ರೀತಿಯಲ್ಲಿ ದೇ ಹ್ಯಾವ್ ಬಿಕಮ್ ಓಲ್ಡ್ ಫರ್ನಿಚರ್ಸ್. ಅಂದರೆ ನಾವು ಎಷ್ಟು ಸಂಸ್ಕಾರ ಭರಿತರನ್ನಾಗಿ ವ್ಯಕ್ತಿಗಳನ್ನು ಬೆಳೆಸಬೇಕೋ, ಎಲ್ಲಿ ಜಾರ್ತಾ ಇದೆ ನಮಗೆ ಗೊತ್ತೇ ಇಲ್ಲದ ರೀತಿಯಲ್ಲಿ ನಮ್ಮ ಮಧ್ಯೆ ತೂರ್ಕೊಂಡ್ಬಿಟ್ಟಿದ. ಹೀಗೇ ಅಪಭ್ರಂಶ ಆಗಿರುವಂಥ ಅನೇಕ ಪದಗಳಲ್ಲಿ ರಾಷ್ಟ್ರ ಅನ್ನುವಂಥದ್ದು ಬಹಳ ಮುಖ್ಯವಾಗಿ. ನಾವು ರಾಷ್ಟ್ರದ ದೃಷ್ಟಿಯಿಂದ ನಾವೇನೇನು ಮಾಡ್ಬೋದು, ಸಂಘ ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿದರೆ, ನಮಗೆ ರಾಷ್ಟ್ರ ಅನ್ನುವಂಥ ಕಲ್ಪನೆಯೇ ಇಲ್ಲ ಅಂತ ಹೇಳಿದರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚೆಗೆ ಒಂದು ವಾರದ 15 ದಿನದ ಹಿಂದೆ ಒಬ್ಬರು ಸಚಿನ್ ನಿಷಾದ್ ಅನ್ನೋಂಥವ್ರು ಇಂಗ್ಲೆಂಡಲ್ಲಿ ಅನೇಕ ವರ್ಷ ಇದ್ದಂಥವ್ರು, ಅವರು ಭಾರತದ ಬಗ್ಗೆ ತುಂಬ ತಿರುಗಾಡಿದವರಲ್ಲ. ಅವರು ಭಾರತಕ್ಕೆ ಬಂದಾಗ ಒಂದು 7 ವರ್ಷ ಡಾಕ್ಟರ್ ಜಿ ಅವ್ರನ್ನ ಅಧ್ಯಯನ ಮಾಡ್ತಾರೋ. ಈ ಮನುಷ್ಯ ಯಾಕೆ ಪ್ರಾರಂಭ ಮಾಡಿದರು, ಯಾವ ಸಂದರ್ಭ ಇತ್ತಾಗ ಅದನ್ನು ಅಧ್ಯಯನ ಮಾಡಿ ಒಂದು ಪುಸ್ತಕ ಬರೆದಿದ್ದಾರೋ. ಇಲ್ಲಿವರೆಗೆ ಬಂದಿರುವಂಥ ಪುಸ್ತಕಗಳೆಲ್ಲವೂ ನೀವು ಒಳಗಿನವರು ಓದಲಿಕ್ಕಾಗಿ ತಯಾರಾಗಿತ್ತು, ಹೊರಗಿನವರು ಸಂಘವನ್ನು ಓದಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಬರೀತೇನೆ ಅಂತ ಅವರು ಬರೀತಾರೆ. ಒಂದು 10% ಹೆಚ್ಚು ಜನ ಇಡೀ ಜಗತ್ತಿನಲ್ಲಿ ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಮಾತ್ರ. ಅವರು ಈಕ್ವೇಟ್ ಮಾಡಿತಾ ಬರೀತಾರೆ. ಮಹಾತ್ಮ ಗಾಂಧಿಗೂ ಇಲ್ಲ, ನೆಹರುಗೂ ಇಲ್ಲ, ತಿಲಕರಿಗಿಲ್ಲ, ಯಾವ ಇರದಿರುವಂಥ ಫಾಲೋವರ್ಸ್ ಇದ್ದಾರೆ ಅಂದರೆ ಅದು ಡಾಕ್ಟರ್ ಜಿಗೆ ಅಂತ ಬರೀತಾರೆ. ಆ ಡಾಕ್ಟರ್ ಜಿ ಬೆಳೆದಂಥ ರೀತಿ ಹೇಗೆ ಅಂತೇಳಿ ಅಧ್ಯಯನಕ್ಕಾಗಿ ಅವರು ಬ್ರಿಟಿಷ್ ಲೈಬ್ರರಿ ಇದ್ದದ್ದೆಲ್ಲ ಪುಸ್ತಕಗಳನ್ನು ಹುಡುಕ್ತಾರೆ, ನಾಗ್ಪುರಕ್ಕೆ ಹೋಗ್ತಾರೆ, ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡ್ತಾರೆ, 1902 ಸ್ಥಿತಿಗೆ ಹೋಗ್ತಾರೆ. ಅವರು 100-120 ವರ್ಷದ ಹಿಂದೆ ಅಲ್ಲಿನ ಸ್ಥಿತಿಯನ್ನು ಕೋರಿಲೇಟ್ ಮಾಡ್ತಾರೆ. ಅವ್ರು ಬರೀತಾರೆ, 13 ವರ್ಷದಲ್ಲಿ ಅಪ್ಪ ಅಮ್ಮನನ್ನು ಒಂದೇ ದಿನ ಕಳ್ಕೊಂಡಂತಹ ಬಾಲಕ. ಆಗ 16 ವರ್ಷದವರೆಗೆ ಯಾರನ್ನು ದತ್ತು ತಗೊಳ್ಳುವಂಥ ಒಂದು ವ್ಯವಸ್ಥೆ ಇರಲಿಲ್ಲ ಅಂತ. ಇನ್ನೊಬ್ಬ ಹುಡುಗನನ್ನು ಸಾಕ್ತೀನಿ ಅಂತ ಬ್ರಿಟಿಷರು ಬಿಡ್ತಿರಲಿಲ್ಲ. ಇವನನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ, ಇನ್ಯಾರೋ ತಗೊಳ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅಂಥ ಸ್ಥಿತಿಯಲ್ಲಿದ್ದಂಥ ಆ ಬಾಲಕ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಯಾರೋ ಕರೆದು ತಂದು ಓದಿಸ್ತೇನೆ ಅಂತ ಹೇಳಿದ್ರು ಓದಿಸುವಂಥ ಹಂತ ಇರಲಿಲ್ಲ. ಆಗ ಇಂಗ್ಲೀಷ್ ಓದ್ತಾ ಇದ್ದರಂಥರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 10% ಮಾತ್ರ ಭಾರತದವರು ಇಂಗ್ಲೀಷಲ್ಲಿ ಓದುವಂಥವ್ರು. ಇಂಗ್ಲೀಷ್ ಬರೆಯುವಂಥವ್ರು ಕೇವಲ 3%. ಅದರಲ್ಲಿ ಮಹಿಳೆಯರಿದ್ದಂಥ ಪರ್ಸೆಂಟೇಜ್ ಕೇವಲ 1%. ಇಂಗ್ಲೀಷ್ ಓದ್ತೀನಿ ಅಂತ ಹೇಳೋಂಥವ್ರು, ಬರಿತೀನಿ ಅಂತ ಹೇಳೋಂಥವ್ರ ಪರ್ಸೆಂಟೇಜ್ 0.5. ಇದನ್ನೆಲ್ಲ ಅಧ್ಯಯನ ಮಾಡಿ ಬರೀತಾರವ್ರು. ಅಂಥ ಕಾಲಘಟ್ಟದಲ್ಲಿ ಆ 3% ಡಾಕ್ಟರ್ ಜಿ ಇದ್ದರು. ಅಂದರೆ ಇಂಗ್ಲೀಷಲ್ಲಿ ಆಗ ಅವರಿಗೆ ಆ ಪ್ರೌಢಿಮೆ ಇತ್ತು. ಜಗತ್ತನ್ನೆಲ್ಲವನ್ನು ಅಧ್ಯಯನ ಮಾಡಲಿಕ್ಕೆ ಆಗಲೇ ಪ್ರಾರಂಭ ಮಾಡಿದವರು. ಜಗತ್ತಿನ ಬೇರೆ ಬೇರೆ ಇಸಮ್ಗಳನ್ನು ಅಧ್ಯಯನ ಮಾಡ್ತಾರೆ, ಕಾರ್ಲ್ ಮಾರ್ಕ್ಸನ್ನು ಅಧ್ಯಯನ ಮಾಡ್ತಾರೆ. ಎಲ್ಲವನ್ನು ಅಧ್ಯಯನ ಮಾಡಿದ ಮೇಲೂ ಅವರಿಗೆ ಮೆಡಿಕಲ್ಲೇ ಓದಬೇಕು ಅಂತ ಅನಿಸುತ್ತಲ್ಲ. ಡಾಕ್ಟರ್ ಮೂಂಜೆ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು, ಆ ವ್ಯಕ್ತಿ ಇವ್ರನ್ನ ಬೆಳೆಸಿದ ಕಾರಣಕ್ಕಾಗಿ ಇಷ್ಟು ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಆಯಿತು. ಅದು ಮೆಡಿಕಲ್ಗೆ ಕಲ್ಕತ್ತಾವನ್ನೇ. ಅದು ಯಾಕೆ ಅಂತ ಹೇಳಿದ್ರೆ ಆಗಿನ ಕ್ಯಾಪಿಟಲ್ ಕಲ್ಕತ್ತಾ ಆಗಿತ್ತು. ಇಕನಾಮಿಕ್ ಕ್ಯಾಪಿಟಲ್ ಯಾವುದು ಅಂತ ಹೇಳಿದ್ರೆ ಕಲ್ಕತ್ತಾನೇ, ಬೇರೆ ಯಾವುದು ಆಗಿರಲಿಲ್ಲ. ಮತ್ತು ಕ್ರಾಂತಿಕಾರಿಗಳ ಕೇಂದ್ರ ಕಲ್ಕತ್ತಾ. ಈ ಮನುಷ್ಯ ಅಲ್ಲಿ ಹೋಗಿ ಬೆಳಗ್ಗೆ ಇಡೀ ಮೆಡಿಕಲ್ ಓದೋದು, ರಾತ್ರಿ ಮಾಡ್ತಾ ಇದ್ದಂಥ ಕೆಲಸ ಅಂತ ಹೇಳಿದ್ರೆ ಬಾಂಬ್ ತಯಾರಿಕೆ ಮಾಡೋದು ಹೇಗೆ. ಅವರು ಆ ಪುಸ್ತಕದಲ್ಲಿ ಬರೀತಾರೆ, ಒಂದು ವೇಳೆ ಸಿಕ್ಕಿ ಬೀಳ್ತಿದ್ರೆ ಅವರು ಆ ತಕ್ಷಣ ಹ್ಯಾಂಗ್ ಮಾಡಿಬಿಡ್ತಾ ಇದ್ರು ಅವರನ್ನು. ಗಲ್ಲಿಗೆ ಏರಿಸಲೇಬೇಕು ಅವರು, ಅದು ಒಂದೇ ಶಿಕ್ಷೆ ಇದ್ದದ್ದು. ಆ ಗಲ್ಲಿಗೆ ಏರಿಸಿದ್ ಬಿಡು ಸಿಕ್ಕಾಕೊಳ್ಳದೇನೆ ಇವರು ಮೆಡಿಕಲ್ಲು ಮುಗಿಸಿದ್ರು, ಕ್ರಾಂತಿಕಾರಿಗಳನ್ನು ತಯಾರು ಮಾಡಿದರು, ಮತ್ತು ವಾಪಸ್ ನಾಗಪುರಕ್ಕೆ ಬಂದರು. ಆಗ ಕ್ರಾಂತಿ ಕಾರ್ಯದಿಂದ ಇದೇನು ಸಾಧ್ಯ ಆಗಲಿಕ್ಕಿಲ್ಲ ಅಂಥೇಳಿ ಮತ್ತೆ ರಾಜಕೀಯ ಪಕ್ಷದಲ್ಲಿ ಸೇರಿಕೊಂಡು ಅಲ್ಲಿ ಏನಾದರೂ ಮಾಡುವ, ಅದು ಒಂದು 5-6 ವರ್ಷ ಪ್ರಯತ್ನ ಪಟ್ಟ ಮೇಲೆ ಅವ್ರಿಗೊಂದು ನಿಷ್ಕರ್ಷೆಗೆ ಬರ್ತಾರೆ. ಅವ್ರು ಬರೀತಾರೆ, ಬೇರೆಯವರೆಲ್ಲ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ರಾಜ್ಯ ನಮ್ಮದೇ ಆಗುತ್ತೆ. ರಾಜ್ಯ ನಮ್ಮದಾದ ಮೇಲೆ ಆಮೇಲೆ ನಾವು ಬೇಕಾದ್ರೆ ರಾಷ್ಟ್ರದ ಬಗ್ಗೆ ಯೋಚನೆ ಮಾಡೋಣ, ಸಂಸ್ಕೃತಿ ಅಂದ್ರೇನು ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದರೆ, ಬಾಟಮ್ ಟಾಪ್ ಅಪ್ರೋಚ್ ಮಾಡಿದರೆ ಡಾಕ್ಟರ್ ಜಿ ಅವರು ಯೋಚನೆ ಮಾಡಿದ್ರೆ ಅದು ವಿರುದ್ಧನೇ. ಅದು ಸಾಧ್ಯ ಆಗಲ್ಲ. ಅದು ರಾಜ್ಯ ಅಂತ ಸ್ಟೇಟ್ ಸಿಕ್ಕಿದ ಮೇಲೆ ನಿಮಗೆ ರಾಷ್ಟ್ರ ಬರಲಿಕ್ಕೆ ಆಗೋದೇ ಇಲ್ಲ. ಅದು
ನಿಮಗೆ ಮೊದಲನೇದು ಕಲ್ಪನೆ ಬೇಕಾಗಿರೋದು ರಾಷ್ಟ್ರದ್ದು. ಆ ರಾಷ್ಟ್ರೀಯ ಕಲ್ಪನೆಯ ಆಧಾರದಲ್ಲಿ ವ್ಯಕ್ತಿಗಳನ್ನು ಜೋಡಿಸಿದಾಗ ನೀವು ಎಲ್ಲದಕ್ಕೊಂದು ವಿವರಣೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ನಮಗೂ ಇದೇನಿದು ರಾಷ್ಟ್ರ ಮತ್ತು ರಾಜ್ಯ, ಇದರ ಬಗ್ಗೆನೂ ಸ್ವಲ್ಪ ಸ್ಪಷ್ಟತೆ. ರಾಷ್ಟ್ರೀಯ ಅಂತ ಯಾಕೆ ಹೇಳಿದರು? ನ್ಯಾಷನಲ್ ಅಂತ ಅಲ್ಲ ಅದು. ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಇನ್ಯಾವುದೋ ರಾಷ್ಟ್ರೀಕರಣ ರಸ್ತೆ, ಹೈವೇ, ನ್ಯಾಷನಲ್ ಹೈವೇ, ಇದು ನಮ್ಮದು ನ್ಯಾಷನಲ್ ಆ ಥರ ದೃಷ್ಟಿಯಿಂದ ಅಲ್ಲ. ರಾಷ್ಟ್ರ ಅಂದ್ರೇ ಒಂದು ಸಂಬಂಧ. ಈ ನೆಲ, ಈ ಜನ ಮತ್ತು ಇದರ ಮಧ್ಯೆ ಇರುವಂಥ ಸಂಬಂಧ ಏನಿದೆ ಅದನ್ನು ರಾಷ್ಟ್ರ ಅಂಥೇಳಿ ನಮ್ಮಲ್ಲಿ ಗುರುತಿಸಿರುವಂಥದ್ದು. ನಮ್ಮ ಋಷಿ ಮುನಿಗಳು ಅವರು ತಪಸ್ಸಿನ ಬಲದ ಆಧಾರದಿಂದ ಈ ರಾಷ್ಟ್ರದ ಕಲ್ಪನೆಯನ್ನು ಕೊಟ್ಟರು. ಹಾಗೆ ರಾಷ್ಟ್ರ ಅಂತೇನು ತುಂಬ ಸುಲಭವಾಗಿ ವಿವರಿಸಿ ನಾನು ಮುಂದೆ ಹೋಗ್ತೀನಿ. ಸಾಮಾನ್ಯ ನಮಗೆಲ್ಲ ಒಂದು ಸೈಟ್ ಅಂತ ಇದ್ದೇ ತಗೊಳ್ತೀವಿ ನಾವು, ಅದರಲ್ಲೊಂದು ಮನೆಯೂ ಕಟ್ತೀವಿ. ಆ ಸೈಟಿಗೊಂದು ಚೆಕ್ ಬಂದಿ ಅಂತ ಇದ್ದೇ ಇರುತ್ತೆ. ಅದೇನು ಅಂತ ಕೇಳಿದ್ರೆ ನೀವು ಅದನ್ನು ದೇಶ ಅನ್ನುವಂಥದ್ದು ಹೇಳ್ಬೋದು. ಅಂದರೆ ದೇಶಕ್ಕೊಂದು ಭೌಗೋಳಿಕ ಗಡಿ ಇದೆ, ದೇಶ ಉತ್ತರ ಪಶ್ಚಿಮ ಪೂರ್ವ ಪಶ್ಚಿಮ ಏನು ಅಂತ ಇದೆ, ಅದಕ್ಕೊಂದು ಡೈರೆಕ್ಷನ್ ಎಲ್ಲ ಇರ್ತದೆ. ಪಕ್ಕಾ ಸ್ಪೆಸಿಫಿಕ್ ಅಲ್ಲೇ ಇದೆ, ಅಂದರೆ ಭೂಮಿಯ ಒಂದು ತುಂಡು ಇರಲೇಬೇಕು. ಅದು ದೇಶದ ಕಲ್ಪನೆ. ಆದರೆ ರಾಜ್ಯ ಅನ್ನುವಂಥದ್ದು ನೀವು ಅಲ್ಲೊಂದು ಬಿಲ್ಡಿಂಗ್ ಕಟ್ತೀರಿ. ಆ ಬಿಲ್ಡಿಂಗಿನ ಒಳಗೆ ನಮ್ಮದೇ ಒಂದಷ್ಟು ವ್ಯವಸ್ಥೆ ಇರುತ್ತೆ. ಅಲ್ಲಿ ಏನೇನಾಗಬೇಕು, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು, ಅದನ್ನು ಯಾರು ನೋಡ್ಕೋಬೇಕು, ಯಾರು ಸಂಪಾದನೆ ಮಾಡಬೇಕು, ಅದನ್ನು ಖರ್ಚಾಗುವಂಥದ್ದು ಹೇಗೆ, ಇದು ರಾಜ್ಯದ ಕಲ್ಪನೆ. ರಾಜ್ಯ ಅಂದರೆ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿದೆ ಅಂತ ಹೇಳಿದರೆ ಅದನ್ನು ನಿರ್ವಹಣೆ ಮಾಡುವಂಥದ್ದು ಹೇಗೆ, ಅಷ್ಟು ಮಾತ್ರ ಸೀಮಿತ ಆಗುತ್ತೆ ಅದಕ್ಕೆ. ಆದರೆ ಬೇರೆ ದೇಶಗಳವರಿಗೆ ನಮ್ಮ ಸಾಂಸ್ಕೃತಿಕ ರಾಷ್ಟ್ರದ ಕಲ್ಪನೆ ಇಲ್ಲ. ಅದಕ್ಕಾಗಿ ಡಾಕ್ಟರ್ ಜಿಯವರು ಪೊಲಿಟಿಕಲ್ ನ್ಯಾಷನಲಿಸಮ್ಗಿಂತ ಕಲ್ಚರಲ್ ನ್ಯಾಷನಲಿಸಮ್, ಸಾಂಸ್ಕೃತಿಕ ರಾಷ್ಟ್ರ, ಇದನ್ನು ಮುಂದಿಟ್ಟು ಹೇಳ್ತಾರೆ. ಆ ಮನೆಯಲ್ಲಿ ರಾಷ್ಟ್ರದ ಕಲ್ಪನೆ ಏನು ಅಂತ ಕೇಳಿದರೆ, ನೀವು ಮನೆ, ಅದರ ನಿರ್ವಹಣೆ, ದಟ್ ಬಿಕಮ್ಸ್ ಎ ಪೊಲಿಟಿಕಲ್ ನ್ಯಾಷನಲಿಸಮ್. ಕಲ್ಚರಲ್ ನ್ಯಾಷನಲಿಸಮ್ ಅಂತ ಹೇಳಿದರೆ ಆ ಮನೆಯಲ್ಲಿ ಭಾವನೆಗಳನ್ನು ಉಂಟು ಮಾಡುವಂಥವ್ರು ಯಾರು, ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳುವಂಥವ್ರು ಯಾರು, ಕೃತಜ್ಞತೆ ಅಂದರೆ ಏನು ಅಂತ ನೆನಪು ಮಾಡ್ಕೊಳ್ಳೋರು ಯಾರು, ಕಿರಿಯರ ಬಗ್ಗೆ ಭಾವನೆಗಳನ್ನು ಜಾಗೃತ ಮಾಡೋರು ಯಾರು, ಸಂಸ್ಕೃತಿಯನ್ನು ತರ್ತಾ ಸಂಸ್ಕಾರಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಆ ಮನೆಯಲ್ಲಿ ಇರದೇ ಇದ್ದರೆ ಮನೆಗೂ ಲಾಡ್ಜಿಗೂ ವ್ಯತ್ಯಾಸನೇ ಇರಲ್ಲ. ಅಲ್ಲೂ ಬಂದು ನಿಲ್ತಾರೆ, ವ್ಯವಸ್ಥೆ ಎಲ್ಲನೂ ಇರುತ್ತೆ, ಊಟನೂ ಚೆನ್ನಾಗಿ ಸಿಗುತ್ತೆ, ಆದರೆ ಅದಕ್ಕೆ ಸಂಬಂಧ ಇರಲ್ಲ. ಆದರೆ ಇಲ್ಲಿ ಮನೆಯ ಜೊತೆಯಲ್ಲಿ ಆತ್ಮೀಯವಾಗಿರೋಂಥ ಒಂದು ಸಂಬಂಧ ಇದೆ. ಆ ಸಂಬಂಧದ ಮೂಲಕ ಸಂಸ್ಕಾರಗಳು ಬರುತ್ತೆ. ಸಂಸ್ಕಾರದಿಂದಾಗಿ ಮನೆಯ ನಾವೆಲ್ಲರೂ ಒಂದೇ. ಏನೇ ಹೆಚ್ಚು ಕಮ್ಮಿ ಆದರೂ ಪರಸ್ಪರ ಭಾವನೆಗಳನ್ನು ಹಂಚಿಕೊಂಡು ನಾವು ಒಬ್ರನ್ನೊಬ್ಬರನ್ನ ಗಮನಿಸ್ತೀವಿ. ನಾವು ಅದರಲ್ಲೊಬ್ಬರು ಹಿರಿಯರು ಅಂತ ಇರ್ತಾರೆ, ಅವ್ರಿಗೇನು ಓದದೇ ಇದ್ದರೂ ಕೂಡ ಅವ್ರು ಹೇಳಿದ್ದೇ ಸರಿಯಾಗಿರುತ್ತೆ. ಅದು ಅವ್ರು ಹೇಳಿದಾಗೆ ನಡ್ಕೋಬೇಕು ಅನ್ನೋಂಥ ಭಾವನೆ ಇರುತ್ತೆ. ತಪ್ಪಿದ್ರೆ ಅದನ್ನು ಬೇಕಾದ್ರೆ ತಿದ್ಕೊಳ್ಬೋದು ಅವರು, ಆದರೆ ಅಲ್ಲಿಗೊಂದು ವ್ಯವಸ್ಥೆ ಅಂತ ರೂಪ ಆಗಿರುತ್ತೆ. ಅದು ಸಂಸ್ಕೃತಿ, ಅದು ಸಂಸ್ಕೃತಿ ಮೂಲಕ ಬಂದಿದೆ. ಅದು ನಾವು ರಾಷ್ಟ್ರ ಅಂತ ಕಲ್ಪನೆ. ಹೀಗೆ ಭಾರತವನ್ನು ನಾವು ತಗೊಂಡಾಗ ಈ ದೇಶ ಒಂದು 700 ವರ್ಷ ಮುಸಲ್ಮಾನರ ಕೈಯಲ್ಲಿತ್ತು, ಒಂದು 200 ವರ್ಷ ಬ್ರಿಟಿಷರ ಕೈಯಲ್ಲಿತ್ತು. ಸಾಂಸ್ಕೃತಿಕ ರಾಷ್ಟ್ರ ಯಾರಲ್ಲಿತ್ತು ಅಂತ ಹೇಳಿದ್ರೆ ಭಾರತದಲ್ಲೇ ಇತ್ತು. ಪೊಲಿಟಿಕಲ್ ನೇಷನ್ ಅವರಿಬ್ಬರ ಕೈಯಲ್ಲಿತ್ತು. ಅದಕ್ಕಿಂತ ಮೊದಲು ನಮ್ಮದೇ ಇತ್ತು. ನಮ್ಮದು ಯಾವುದೋ ಕೊರತೆಗಳಿಗಾಗಿ ಅವರು ಬಂದರು. 600, 700, 800 ವರ್ಷ ಆಳ್ವಿಕೆ ಮಾಡುವಂಥ ಹಂತಕ್ಕೆ ಬಂತು. ಆದರೂ ನಾವೊಂದು ಸಾಂಸ್ಕೃತಿಕ ರಾಷ್ಟ್ರವಾಗಿ ನಾವೇ ಇದ್ವಿ. ಯಾಕಂತ ಕೇಳಿದರೆ ಆಗಲೂ ಕೂಡ ಆ ಸೇತು ಹಿಮಾಚಲ, ರಾಮ ಸೇತುವಿಂದ ಹಿಮಾಚಲದವರೆಗೆ ಪಾದಯಾತ್ರೆಗಳಾಗಲೂ ಇದ್ದವು. 650 ಸಂಸ್ಥಾನಗಳಿದ್ದರೂ ಕೂಡ ಪರಸ್ಪರ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ವ್ಯವಸ್ಥೆ. ಕುಂಭಮೇಳ ಆದಾಗ ಆಗಲೂ ಇದೇ ರೀತಿಯಲ್ಲಿ ಜನ ಸೇರುವಂಥದ್ದಿತ್ತು. ನಮ್ಮ ಸಂಪ್ರದಾಯಗಳು, ಭಕ್ತಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರಲ್ಲೂ ಪರಸ್ಪರ ಗೌರವಿಸುವಂಥ ಭಾವನೆ ಆಗಲೂ ಇತ್ತು. ಅಂದರೆ ಸಾಂಸ್ಕೃತಿಕವಾಗಿ ನಾವು ಒಂದಾಗಿದ್ವಿ, ರಾಜಕೀಯವಾಗಿ ಪೊಲಿಟಿಕಲ್ ನಮ್ಮದು ಇರದೇ ಇದ್ದಿರ್ಬೋದು. ಹಾಗಾಗಿ ರಾಜ್ಯ ಮತ್ತು ರಾಷ್ಟ್ರ, ನಮ್ಮ ರಾಷ್ಟ್ರ ಅಂದರೆ ಸಾಂಸ್ಕೃತಿಕವಾಗಿ ನಾವು ಒಂದಾಗಿ ಉಳಿಯುವಂಥದ್ದೇನಿದೆ, ಇದರ ಆಧಾರದಲ್ಲಿ ದೇಶ ಬೆಳಿಬೇಕು ಅನ್ನುವಂಥದ್ದು ಡಾಕ್ಟರ್ ಜಿಯವರ ಕಲ್ಪನೆ ಆಗಿತ್ತು. ಹಾಗಾಗಿ ಇದರ ಸಂರಕ್ಷಣೆ ಆಗಬೇಕು, ದೇಶದ ಸಂರಕ್ಷಣೆ ಆಗಬೇಕು. ವಿಚಾರಗಳ ಸಂವರ್ಧನೆ ಅದು ಹೆಚ್ಚೆಚ್ಚು ಇನ್ನಷ್ಟು ನಮ್ಮ ಗಮನಕ್ಕೆ ಬರುವಂಥದ್ದಾಗಬೇಕು, ವಿಸ್ತರಿಸಬೇಕು ಅದನ್ನು. ಹಾಗೆಯೇ ರಾಷ್ಟ್ರ ಸಂಪನ್ನತೆ ಆಗಬೇಕು. ಅಂದರೆ ಇದು ಬಲ ಸಂಪನ್ನನೂ ಆಗ್ಬೋದು ಅಥವಾ ನಮ್ಮ ರಿಸೋರ್ಸ್ ಸಂಪನ್ನತೆನೂ ಆಗ್ಬೋದು. ಇಡೀ ಜನಮಾನಸದಲ್ಲೇ ದೇಶ ನಮ್ಮೆಲ್ಲರನ್ನು ಗಮನಿಸೋಂಥದ್ದು ಭಾವನೆ ಸರ್ವಾಂಗೀಣ ಉನ್ನತಿಯ ಮೂಲಕ ಸಂಪನ್ನತೆನೂ ಆಗಬೇಕು. ಅದಕ್ಕಾಗಿ ಸಂಘದ ಸ್ವಯಂ ಸೇವಕ ಪ್ರತಿಜ್ಞೆ ತಗೋಬೇಕು ಅಂತಿದ್ರೆ, ಹಿಂದೂ ರಾಷ್ಟ್ರದ ಸರ್ವಾಂಗೀಣ ಉನ್ನತಿಯನ್ನು ಮಾಡುವುದಕ್ಕಾಗಿ ನಾನು ಸಂಘದ ಸ್ವಯಂ ಸೇವಕನಾಗಿದ್ದೇನೆ ಅಂತಲೇ ನಾವು ಪ್ರತಿಜ್ಞೆ ತಗೊಳ್ತೀವಿ. ಅಂದರೆ ಸರ್ವಾಂಗೀಣ ಅಂತ ಹೇಳಿದ್ರೆ ಓವರಾಲ್ ನಾನು ಮಾತ್ರ ಉನ್ನತಿ ಆಗ್ತೀನಿ ಅಂತಿರಲ್ಲ. ಈ ಥರ ಒಂದು ಭಾವನೆಗಳಿದ್ದ ಮೇಲೆ ನಿರ್ದಿಷ್ಟವಾಗಿರೋಂಥ ಒಂದು ಕಾರ್ಯಪದ್ಧತಿ ಇದೆ. ಇದರ ಪರಿಣಾಮಗಳು ಕೂಡ
ಅನೇಕ ರೀತಿಯಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಗಿದೆ. ಇದರ ಪರಮ ವೈಭವ ಅಥವಾ ಅಲ್ಟಿಮೇಟ್ ಗೋಲ್ ಏನು ಅನ್ನುವಂತಿದ್ದಾಗ ಇದಕ್ಕೆ ಬರಬೇಕು. ಅದನ್ನು ಸಾಧಿಸುವ ನಿಟ್ಟಿನಲ್ಲಿ ಸಂಘ ಇನ್ನು 15 ವರ್ಷಗಳಲ್ಲಿ ನಾವು ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ. ನಿಜ ಅನೇಕ ಹಾರ್ಡ್ಶಿಪ್ಪಿಂದ ದಾಟಿ ಬಂದಿದೆ ಸಂಘ. ನಿನ್ನೆ ಮೊನ್ನೆ ನಾವು ಘಟನೆಗಳನ್ನು ಕೇಳಿರ್ಬೋದು. ಯಾವ ಕಷ್ಟ ಕಾಲದಲ್ಲೂ ಕೂಡ ಸಂಘ ಎದೆಗುಂದಲಿಲ್ಲ. 1947-48ರಲ್ಲಿ ದೇಶ ವಿಭಜನೆ ಆಗೋದೇ ಇಲ್ಲ ಅನ್ನುವಂಥದ್ದು ಎಲ್ಲ ನಾಯಕರು ಹೇಳಿದರು. ಇಟ್ಸ್ ಫ್ಯಾಂಟಾಸ್ಟಿಕ್ ನಾನ್ ಸೆನ್ಸ್ ಅಂತ ನೆಹರು ಕೂಡ ಹೇಳಿದರು. ಮಹಾತ್ಮ ಗಾಂಧಿ ಅಂತ ಹೇಳಿದ್ರು ದೇಹವನ್ನು ಬೇಕಾದ್ರೆ ತುಂಡು ಮಾಡಿ ದೇಶವನ್ನು ತುಂಡು ಮಾಡಲಿಕ್ಕೆ ಬಿಡಲ್ಲ ಅನ್ನುವಂಥದ್ದನ್ನು ಹೇಳಿದರು. ಎಲ್ಲರೂ ಈ ಥರ ಹೇಳಿದರು ಕೂಡ. ಆದರೆ ಯಾವುದೋ ಒಂದು ಅಪೀಸ್ಮೆಂಟ್ ಕಾರಣದಿಂದಾಗಿ ತುಷ್ಟೀಕರಣ ನೀತಿಯಂಗೆ ದೇಶ ವಿಭಜನೆ ಆಯಿತು. ಸಂಘಕ್ಕಷ್ಟು ಬಲ ಇರಲಿಲ್ಲ, ಆಗ ತಡೆಯುವಷ್ಟು ಶಕ್ತಿ ಇರಲಿಲ್ಲ. ಆದರೆ ಡಾಕ್ಟರ್ ಜಿಯವರ ಯೋಚನೆ ನಾವು ಸ್ವಲ್ಪ ನೋಡಿದರೆ, ಅವರು 1925ರಲ್ಲಿ ಸಂಘ ಪ್ರಾರಂಭ ಮಾಡಿರೋದು. ಆದರೆ 1920ರಲ್ಲೇ ಆ ಬೀಜ ಅಂಕುರ ಆಗಿತ್ತು ಅನ್ನೋದಕ್ಕಾಗಿ ಅನೇಕ ಸಾಕ್ಷಿಗಳು ಸಿಗುತ್ತೆ. ಕ್ರಾಂತಿಕಾರಿಗಳಿಂದ ಸಾಧ್ಯ ಇಲ್ಲ, ಅದನ್ನು ಡಿಫ್ಯೂಸ್ ಮಾಡ್ತಾರವರು. ರಾಜಕೀಯ ವ್ಯವಸ್ಥೆಗಳಿಂದನೂ ಸಾಧ್ಯ ಇಲ್ಲ, ಅದನ್ನು ಕೂಡ ಬಿಟ್ಬಿಡ್ತಾರೆ ಅವರು. ಆದರೆ 1920ರಲ್ಲೇ ಅವರ ಕಲ್ಪನೆಯಲ್ಲಿ ಏನಿತ್ತಂದರೆ, ನಾಗಪುರದ ಅಧಿವೇಶನ ಅದರ ವ್ಯವಸ್ಥೆಯನ್ನು ಮಾಡಬೇಕಂತವ್ರು ಇವರೇ ಇದ್ದರು. ಭಾಳ ಚೆನ್ನಾಗಿ ಉತ್ಕೃಷ್ಟ ವ್ಯವಸ್ಥೆ ಮಾಡಿದರು. ಆದರೆ ಇನ್ನೊಂದು ನೋಡಿ, ಸಾಮಾನ್ಯವಾಗಿ ವ್ಯವಸ್ಥೆ ಮಾಡುವಂತಹ ವ್ಯಕ್ತಿಗೆ ರೆಸೊಲ್ಯೂಷನ್ ತಗೊಳ್ಳುವಂಥವ್ರು, ನಿರ್ಣಯ ತಗೊಳ್ಳುವಂಥವ್ರ ಜೊತೆಯಲ್ಲಿ ತುಂಬ ಆತ್ಮೀಯತೆ ಇರುತ್ತೆ ಅಂತಿಲ್ಲ. ಇದ್ದರೂ ಕೂಡ ನಾನು ಕೊಟ್ಟದ್ದನ್ನು ಪಾಸ್ ಮಾಡಿ ಅಂತ ಹೇಳಿ ಯಾರಿಗೆ ಧೈರ್ಯ ಇರುತ್ತೆ? ಆ ಡಾಕ್ಟರ್ ಕೇಶವನಿಗೆ ಅದಿತ್ತು. ಒಂದು ರೆಸೊಲ್ಯೂಷನ್ ತೊಗೊಂಡೋಗಿ ಕೊಡ್ತಾರೆ, ನೀವು ನಿಮ್ಮ ಸಭೆಯಲ್ಲಿ ಈ ನಿರ್ಣಯವನ್ನು ಪಾಸ್ ಮಾಡಬೇಕು. ಆ ನಿರ್ಣಯದಲ್ಲಿ ಏನಿತ್ತು? ನಿರ್ಣಯದಲ್ಲಿ ಇದ್ದಂದೇ ಸಂಪೂರ್ಣ ಸ್ವರಾಜ್ಯವೇ ನಮ್ಮ ಗುರಿ ಆಗಬೇಕು. ಮೊದಲನೇದಾಗಿ ನಮಗೆ ದೇಶ ನಮ್ಮ ಕೈಗೆ ಬರಬೇಕು. ಎರಡನೇದವ್ರು ಬರೆದಿರೋದೇ, ಜಗತ್ತಿನ ಯಾವುದೇ ದೇಶ ಇನ್ನೊಂದು ದೇಶದ ಕಪಿಮುಷ್ಟಿಯಲ್ಲಿರಲಿಕ್ಕೆ ಬಿಡಬಾರ್ದು. ಅವರನ್ನು ಅಲ್ಲಿಂದ ಅವ್ರನ್ನ ಸ್ವತಂತ್ರರನ್ನಾಗಿ ಮಾಡುವಂಥ ಗುರಿ ಕೂಡ ನಮ್ಮದಾಗಿರಬೇಕು. ಅಂದರೆ ನಾವು ಕೃಣ್ಣುವಂಥೋ ವಿಶ್ವಮಾರ್ಯಂ ವಸುಧೈವ ಕುಟುಂಬಕಂ, ಇದು ಕೇವಲ ಬಾಯಿ ಮಾತಿಗೆ ಹೇಳಿದ್ದಲ್ಲ. ಅಥವಾ ನಾವು ವಿಶ್ವೇ ಶಾಂತಿ, ಇಡೀ ವಿಶ್ವಕ್ಕೆ ಶಾಂತಿ ಇರಲಿ, ಇದರ ಆಪಹ ಶಾಂತಿ ಅಂತ ಹೇಳ್ತೀವಿ, ಪೃಥ್ವಿ ಶಾಂತಿ ಅಂದರೆ ಇಡೀ ಭೂಮಂಡಲ ಭಾರತಕ್ಕೆ ಮಾತ್ರ ಅಂತ ನಾವು ಹೇಳಿದ್ದಲ್ವೇ ಅಲ್ಲ ಅದು. ಅಂದರೆ ಇಷ್ಟೆಲ್ಲ ಹೇಳಿದಂಥವ್ರು ನಮಗೆ ಇಡೀ ಜಗತ್ತೇ ಶಾಂತಿಯಿಂದ ಕೂಡಬೇಕು ಅಂತ ಹೇಳೋಣಂಥ ಮಾನಸಿಕ ಸ್ಥಿತಿ ಏನಿತ್ತು ಡಾಕ್ಟರ್ ಜಿದು, ಸಂಘ ಪ್ರಾರಂಭದ 5 ವರ್ಷ ಮೊದಲೇ ಅವರ ಮನಸ್ಸಲ್ಲಿತ್ತದು. ಇದೆಲ್ಲ ಯೋಚನೆ ಮೂಲಕ ಅವರು ಸಂಘಟನೆಯನ್ನು ಪ್ರಾರಂಭ ಮಾಡಿದರು. ಆದರೂ ನಾವು ಕೇಳಿದ್ದೀವಿ, ನಾವು ಅಪಹಾಸ್ಯದಿಂದ ಪ್ರಾರಂಭ ಆಯ್ತದು. ಗವಾರೋಂಕ ಹೆಡ್ ಆ ಘಟನೆಯನ್ನು ಕೇಳಿದ್ದೀವಿ ನಾವು. ಅದಾನಂತರ ವಿರೋಧ ಯಾವ ಹಂತದಲ್ಲಿ ಬಂದು ಅಂತ ಹೇಳಿದ್ರೆ 7ನೇ ವರ್ಷಕ್ಕೆ ವಿರೋಧ. 1932ರಲ್ಲೇ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾವುದೇ ಕಾರಣಕ್ಕೂ ಶಾಖೆಗೆ ಹೋಗಬಾರ್ದು, ಅದು ಬಿದ್ದೋಯ್ತು. ಆಮೇಲೆ ಅದು ಅದಾಗಿ 3 ವರ್ಷಕ್ಕೆ ಇನ್ಯಾವುದೋ ಅಲ್ಲಿರುವಂಥ ಕಾಮನ್ ವ್ಯಕ್ತಿ ಕೂಡ ಸಂಘಕ್ಕೆ ಬರಬಾರ್ದು, ಅದು ಬಿದ್ದು ಹೋಗುತ್ತೆ. ಅಂದರೆ ಸಂಘವನ್ನು ಯಾವುದಾದ್ರೂ ಕಾರಣ ಮಾಡಿ ನಾಶ ಮಾಡಬೇಕು ಅಂತ ಪ್ರಯತ್ನ ಇತ್ತು. ನೆಹರೂರವರು 1 ಇಂಚಲ್ಲೂ ಭಗವಧ್ವಜ ಹಾರಲಿಕ್ಕೆ ಬಿಡಲ್ಲ ಅನ್ನುವಷ್ಟರ ಮಟ್ಟಿಗೆ ಘೋಷಣೆ ಆಗಿತ್ತು. ಅವರ ತಂದೆಯವರಂತೂ ನನ್ನನ್ನು ಕತ್ತೆ ಅಂತ ಕರೀರಿ, ಹಿಂದೂ ಅಂತ ಮಾತ್ರ ಕರಿಬೇಡಿ ಅಂತ ಹೇಳಿದಂಥ ಸ್ಥಿತಿ ಇತ್ತು. ಆದರೆ ಈಗ 100ನೇ ವರ್ಷದಲ್ಲಿ ಯಾವ ಹಂತಕ್ಕೆ ನಾವು ತಲುಪಲಿಕ್ಕೆ ಸಾಧ್ಯ ಆಯಿತು? ಹಿಂದೂ ಅನ್ನುವಂಥದ್ದು ಡೈಯಿಂಗ್ ರೇಸ್ ಅನ್ನುವಂಥ ವ್ಯಾಖ್ಯಾನಗಳು ಅನೇಕರು ಮಾಡಿ ಆಗಿತ್ತು ಆ ಕಾಲಘಟ್ಟದಲ್ಲಿ. ಈಗ ನಮಗನ್ಸುತ್ತಾ ಅದು ಡೈಯಿಂಗ್ ರೇಸ್ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇದು ಸನಾತನ, ಇದು ಮೃತ್ಯುಂಜಯ, ಇದನ್ನು ಸಾಯಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸಂಘ ಅದಕ್ಕೊಂದು ನಿಮಿತ್ತ, ಇದು ಸಾಯುವಂಥದ್ದಲ್ಲ. ಆದರೆ ಆ ಕಾಲದಲ್ಲಿ ಮತ್ತೆ ವಾಪಸ್ ಬಂದು ಅದನ್ನು ಬೆಳೆಸುವಂಥ ಒಂದು ಶಕ್ತಿ ಸಂಘಕ್ಕಿತ್ತು. 47ರಲ್ಲಿ ಕೂಡ ಪಾಕಿಸ್ತಾನ ವಿಭಜನೆ ಆದಮೇಲೆ ಲಕ್ಷಾಂತರ ಹಿಂದೂಗಳನ್ನು ರಕ್ಷಣೆ ಮಾಡಿದಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಪಂಜಾಬ್ನಲ್ಲಿ ಅಥವಾ ಆ ಕಡೆ ಇದ್ದಂಥ ಅನೇಕ ಶ್ರೀಮಂತರು ದೆಹಲಿಯಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಗುರೂಜಿಯವರನ್ನ ಮಾತಾಡಿಸ್ಬೇಕು ಅಂತ ಕಾಯ್ತಾ ಇದ್ದರು. ಅವ್ರು ಹೇಳ್ತಾರಂತೆ, ಗುರೂಜಿಯವರೇ ನಮ್ಮ ರಕ್ಷಕ. ಇಡೀ ದೇಶದಲ್ಲಿ ಆಗ ಪ್ರಸಿದ್ಧಿಯಾಗಿರುವಂಥದ್ದು ಗುರೂಜಿಯವರು. ಅಂದರೆ ಸಂಘದ ಅಂಥ ಹಾರ್ಡ್ಶಿಪ್ಪಲ್ಲೂ ಕೂಡ ಸಮಾಜವನ್ನು ರಕ್ಷಣೆ ಮಾಡುವಂಥ ಗುಣ ಹೇಗಿತ್ತು. ಆಗಲೂ ಕೂಡ ಸಂಘವನ್ನು ಮುಗಿಸಬೇಕು ಅಂತಲೇ ಪ್ರಯತ್ನ ಪಟ್ಟರು. 48ರ ಮಹಾತ್ಮ ಗಾಂಧಿಯ ಹತ್ಯೆ ಇನ್ನೊಂದು ಕಾರಣವಾಗಿ ಸಿಗುತ್ತೆ. ಸಂಘವನ್ನು ನಿರ್ಣಯ ಮಾಡಲೇಬೇಕು, ನಿರ್ಬಂಧ ಹೇರ್ತಾರೆ. ಆದರೆ ಸಂಘ ಬಹಳ ಬಲವಾಗಿ ಯಾವುದೇ ಕಾರಣಕ್ಕೆ ಇದರಲ್ಲಿ ಸಂಘದ್ದು ತಪ್ಪೇ ಇಲ್ಲ. ಆಗ ಗುರೂಜಿಯವರು ಹೇಳ್ತಾರೆ, ಒಂದು ವೇಳೆ ಹಲ್ಲನ್ನು ನಾವು ಕಚ್ಚಿದರೆ, ಹಲ್ಲಿಂದ ನಾಲಿಗೆಯನ್ನು ಕಚ್ಚಿದರೆ, ನಮ್ಮದೇ ನಾಲಿಗೆ ಕಚ್ಚಿದರೆ ನಾವು ಅದನ್ನು ಹೇಗೆ ಕಾಂಪ್ರಮೈಸ್ ಮಾಡ್ಕೋತೇವೆ, ನಮ್ಮ ಸಮಾಜ ಹಾಗೇ, ನಾವು ಅದರ ಬಗ್ಗೆ ಉಗ್ರವಾಗಿ ಹೇಳಬಾರ್ದು ಅಂಥೇಳಿ, ಮತ್ತು ನನ್ನ ಸಮಾಜನೇ ನನ್ನ ಮೇಲೆ ಕಲ್ಲು ಹೊಡಿತೆ ಅಂತ ಹೇಳಿದರೆ ಪರವಾಗಿಲ್ಲ, ನಾನು ಹೊಡೆಸ್ಕೊಳ್ತೀನಿ ಅನ್ನುವಂಥ ಮಾನಸಿಕತೆ ಆಗಿನ ಕಾಲದಲ್ಲಿತ್ತಲ್ಲ. ರಿಯಾಕ್ಷನರಿ ಅಲ್ಲ. ಮತ್ತು ವಾಪಸ್ ಎಲ್ಲಿ ತಪ್ಪಿದೆ
ಅದನ್ನು ಮೂಲದವರೆಗೆ ಹೋಗಿ ಅದನ್ನು ಸರಿ ಮಾಡಬೇಕು ಅನ್ನೋಂಥ ಗುಣ ಇತ್ತು. ಹಾಗಾಗಿ ಸಂಘ ಶುದ್ಧವಾಗಿ ಮತ್ತೆ ಆ ಹತ್ಯೆ ಆರೋಪದಿಂದ ವಾಪಸ್ ಬರುತ್ತೆ. ಅದಾಗಲೂ ಮತ್ತೆ ಬಿಡಲ್ಲ. ಆದರೂ ಸಂಘಕ್ಕೆ ದ್ವೇಷ ಇರಲಿಲ್ಲ. ನಮ್ಮ ಮೇಲೆ ಯಾರು ಕೆಟ್ಟದಾಗ ಭಾವಿಸಿರೋ ಅವ್ರ ಮೇಲೆ ದ್ವೇಷ ತೀರಿಸೋಣ ಅಂತ ಇರಲಿಲ್ಲ. ಯಾಕಂದರೆ ಇಡೀ ದೇಶವನ್ನೇ ನಾವು ಸರ್ವೇ ಭವಂತು ಸುಖಿನ ಅಂದಮೇಲೆ ನಮ್ಮ ಕಲ್ಪನೆಯಲ್ಲಿ ಎಲ್ಲರೂ ಸುಖಿಯಾಗಿಯೇ ಇರಬೇಕು. ಆ ದೃಷ್ಟಿಯಿಂದ ಪ್ರಯತ್ನ. ಆದಾಗ್ಯೂ 75ರಲ್ಲಿ ಮತ್ತೆ ನಿರ್ಬಂಧ ಆಗತ್ತೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮತ್ತೆ ಸಂಘವನ್ನು ಅಂದರೆ ಇಡೀ ವ್ಯವಸ್ಥೆಯನ್ನೇ ನಾಶ ಮಾಡುವಂಥದ್ದು ಹಂತ ಬರುತ್ತೆ. ಪತ್ರಿಕಾ ರಂಗಕ್ಕೆ ಪೂರ್ಣ ನಿಷೇಧ, ಸಂಘಟನೆಗಳು ನಿಷೇಧ, ಎಲ್ಲರ ಬಂಧನ ಕೂಡ ಆಗುತ್ತೆ. ಅದು ಆಗಿನ ಕಾಲಘಟ್ಟದಲ್ಲೂ ಕೂಡ ಸಂಘ ನಡ್ಕೊಳ್ಳೋಂಥ ರೀತಿ ಹೇಗಿತ್ತು? ಬೇರೆಲ್ಲ ಪತ್ರಿಕಾ ಮಾಧ್ಯಮದವರು ಅವರಿಗೆ ಹೊರಗೆ ಮಾತಾಡಲಿಕ್ಕೆ ಅವಕಾಶನಿಲ್ಲ. ಆದರೆ ಸಂಘ ಮಾತ್ರ ಭೂಗತವಾಗಿ ಸಾವಿರಾರು ಮನೆಗಳ ಸಂಪರ್ಕದ ಮೂಲಕ, ಅಂದರೆ ಅಷ್ಟು ಆತ್ಮೀಯತೆ ಇದ್ದ ಕಾರಣಕ್ಕಾಗಿ ಮನೆಗಳಲ್ಲಿ ಸ್ವಂತ ಮಗನ ರೀತಿಯಲ್ಲೇ ಉಳಿಸ್ಕೊಳ್ಳುವಂಥ ವ್ಯವಸ್ಥೆ ಇತ್ತು. ಪೊಲೀಸರು ಏನಾದರೂ ಎನ್ಕ್ವೈರಿಗೆ ಬಂದರು ಅಂತ ಹೇಳಿದರೆ ಇವರು ನಮ್ಮದೇ ಮಗ, ನಮ್ಮ ಮನೆಯವರೇ, ನಮ್ಮ ತಮ್ಮ ಅನ್ನುವಷ್ಟರ ಮಟ್ಟಿಗೆ ಮನೆಗಳು ರಕ್ಷಣೆ ಮಾಡ್ತಾಯಿದ್ವು. ಇನ್ಯಾರೋ ಬಹಳ ಆತಂಕಕಾರಿಯಾಗಿ ಬಂದರೆ ಅವರು ಬೇಕಾದ್ರೆ ಪನಿಷ್ಮೆಂಟ್ ತಗೊಳ್ತಾಯಿದ್ರು. ಆದರೆ ಈ ಕೆಲಸಕ್ಕೆ ನಾನು ಚ್ಯುತಿ ತರಬಾರ್ದು ಅನ್ನೋಂಥ ದೃಷ್ಟಿಯಿಂದ ಆ 1.5 ವರ್ಷದ 18-19 ತಿಂಗಳು ಕಾಲ ಮಾಡಿದಂಥ ಭೂಗತ ಚಟುವಟಿಕೆಯಿಂದಾಗಿ ಆ ತುರ್ತು ಪರಿಸ್ಥಿತಿಯನ್ನು ಯಶಸ್ವಿಯಾಗಿ ನಾವು ಮೆಟ್ಟಿ ನಿಲ್ಲಲಿಕ್ಕೆ ಸಾಧ್ಯ ಆಯಿತು. ಅದಾದ ನಂತರ 92ರ ದಶಕದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಅಂದರೆ ವಿವಾದಿತ ಕಟ್ಟಡ ನಿರ್ಮೂಲ ಆದಾಗ ಮತ್ತೆ ಒಂದು ನಿಷೇಧ ಬಂತು. ಅದು ಗೊತ್ತಿಲ್ಲದೆ ಸಹಜವಾಗಿ ಅದು ಬದಿಗೆ ಸರಿಯುವಂಥ ಪ್ರಕ್ರಿಯೆ ಕೂಡ ಆಯಿತು. ಅಂದರೆ ಸಂಘ ಎಲ್ಲ ಅಪಹಾಸ್ಯಗಳ ಮಧ್ಯೆ, ನಿಷೇಧದ ಮಧ್ಯೆ, ವಿರೋಧದ ಮಧ್ಯೆ ಈಗ ನಮಗೆ ಸ್ವೀಕಾರಾರ್ಹತೆ ಕಡೆ ಬಂದಿದೆ ಅಂತ ನಿನ್ನೆ ರಾಮಣ್ಣವರು ನಮಗೆ ಹೇಳಿದ್ದಾರೆ. ಸ್ವೀಕಾರಾರ್ಹತೆಗೆ ಬಂದಾಗ ನಮ್ಮ ಪಾತ್ರ ಏನಾಗಾದರೆ ಈಗ ಅದಕ್ಕಾಗಿಯೇ 1-4 ದಿನದ ಹಿಂದೆ ಆಗಿರೋಂಥ ಪ್ರತಿನಿಧಿ ಸಭಾದಲ್ಲಿ ಪೂಜನೆ ಸರಸಂಘ ಚಾಲಕರು ಇನ್ನು 15 ದಿನ, ನಮ್ಮ 15 ವರ್ಷ ನಮ್ಮದು ರೋಲ್ ಬಹಳ ಪ್ರಮುಖವಾಗಿರುತ್ತೆ. ಈ ಜಗತ್ತಿನಲ್ಲಿ ಹಿಂದೂ ಶಕ್ತಿಯನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯ ಆಗದಿರುವಷ್ಟರ ಮಟ್ಟಿಗೆ ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ. ನಮಗೆ ಅನೇಕ ಆತಂಕಗಳು ಮುಂದೆ ಕಾಣ್ತಾ ಇರುತ್ತೆ. ಮುಸಲ್ಮಾನರಿಂದ ಆತಂಕಗಳು ನಮಗೆ ಕಾಣ್ತಾನೆ ಇರುತ್ತೆ, ನುಸುಳುಕೊರ್ರು ಬರುವಂಥದ್ದು ಇರುತ್ತೆ. ಇನ್ನು ಯಾವುದೋ ರೀತಿಯಲ್ಲಿ ಇದ್ದರೂ ಕೂಡ ಆ ಭಯ ಹಿಂದೂ ಸಮಾಜ ಯಾವುದೇ ಕಾರಣಕ್ಕೂ ಭಯಪಡುವಂಥ ಅಗತ್ಯನೇ ಇಲ್ಲ, ಪ್ರೊವೈಡೆಡ್ ನಾವು ವಿಚಾರಕ್ಕಾಗಿ ಒಂದಾಗುವಂಥ ಒಂದು ಹಂತ ನಾವು ತಲುಪ್ತೀವ. ಯಾರು ಕೂಡ ಸಂಘದ ವಿರೋಧಿ ಆಗಿದ್ರೂ ಕೂಡ ಅವರು ಸಂಘ ಆಗಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಪ್ರಯತ್ನಗಳು ಏನಾಗಬೇಕು. ವಿಚಾರಕ್ಕೂ ಕೂಡ ವಿರೋಧ ಆಗಿದ್ದರೆ ನಮ್ಮ ವಿಚಾರದ ಮೂಲಕ ಜನಮಾನಸವನ್ನು ಗೆಲ್ಲುವಂಥ ಒಂದು ಹಂತಕ್ಕೆ ನಾವು ತಗೊಂಡು ಹೋಗುವಂಥದ್ದು ಹೇಗೆ? ಅದಕ್ಕಾಗಿ ನಮ್ಮ ತೊಡಗಿಸಿಕೊಳ್ಳಿಕ್ಕೆ ರಾಷ್ಟ್ರದ ಕಾರ್ಯದಲ್ಲಿ, ರಾಷ್ಟ್ರ ನಿರ್ಮಾಣದಲ್ಲಿ ಸಂಘ ಅಂದರೆ ಈ ನಿರ್ಮಾಣ ಆಗುವಂಥ ಪ್ರಕ್ರಿಯೆಯಲ್ಲಿ ನಮ್ಮ ಭಾಗ ಏನಿದೆ. ಅದಕ್ಕಾಗಿಯೇ ಸಂಘದ ಶಾಖೆಗಳು ಅದರ ಬಹಳ ಪ್ರಮುಖ 5 ಹಂತಗಳು ಅಂತ ಹೇಳಿದರೆ, ಮೊದಲನೇದ್ದು ಶಾಖೆ ಅನ್ನುವಂಥದ್ದೇ ಒಂದು ವಿಶೇಷ. ಅದು ಮೊದಲನೇ ವಿಶೇಷನೇ ಯುನೀಕ್ ಮೆಕ್ಯಾನಿಸಮ್ ಇದು ಶಾಖೆ. ಎರಡನೇದು ನಿತ್ಯ 1 ಗಂಟೆ, ಅದು ಇನ್ನೊಂದು ಸ್ಪೆಷಾಲಿಟಿ. ಅದು ನಿತ್ಯ 1 ಗಂಟೆ ಯಾವುದೇ ಸಂಘಟನೆಯಲ್ಲಿ ಇರಲ್ಲ. ವರ್ಷಕ್ಕೆ 4-6 ಬಾರಿ ಇರ್ಬೋದು, ಅವಶ್ಯಕತೆ ಬಿದ್ದಾಗ ಇರ್ಬೋದು. ಡೈಲಿ 1 ಅವರ್ ಅಂತ ಹೇಳಿದರೆ ಇದೇನೆ. ಭಗಿನಿ ನಿವೇದಿತಾ ಹೇಳ್ತಾರೆ, ಈ ಭಾರತದ ಮಕ್ಕಳು ಯಾರಿಗೂ ಕಮ್ಮಿ ಇಲ್ಲ ನೀವು, ಆದರೆ ನಿತ್ಯ ನೀವು ಒಂದೇ ಡೈರೆಕ್ಷನಲ್ಲಿ ಮುಖ ಮಾಡಿ ಎಲ್ಲರೂ ಒಂದೇ ಯೋಚನೆಯ ಪ್ರಾರ್ಥನೆ ಮಾಡಿದ್ರಿ ಅಂತ ಹೇಳಿದರೆ ಅದ್ಭುತ ಯಶಸ್ಸು ಸಾಧಲಿಕ್ಕೆ ಸಾಧ್ಯ ಇದೆ. ಅವ್ರು ಹೇಳಿದ್ರು ಅಂತ ಇದು ಮಾಡಿದ್ದಲ್ಲ, ಆದರೆ ನಿತ್ಯ 1 ಗಂಟೆ ಆದಾಗ ಆ 1 ಗಂಟೆಯಲ್ಲಿ ಸಿಗುವಂಥ ಅನೇಕ ವ್ಯಾಯಾಮ ಇರ್ಬೋದು, ಯೋಗ ಇರ್ಬೋದು, ವಿಚಾರಗಳಿರ್ಬೋದು, ಹಾಡುಗಳಿರ್ಬೋದು, ಇದೆಲ್ಲ ಮೂಲಕ ವ್ಯಕ್ತಿ ನಿರ್ಮಾಣ ಆಗುತ್ತೆ. ಸಂಘದ ವ್ಯವಸ್ಥೆನೇ ಅದೇನೆ. ಅಂದರೆ ಎರಡನೇದು ನಿತ್ಯ 1 ಗಂಟೆ ಶಾಖೆ. ಮೂರನೇದು ಏನು ಅಂತ ಹೇಳಿದರೆ, ಇದಕ್ಕೆ ಅವರು ಬರಬಾರ್ದು ಇವರು ಬರಬಾರ್ದು ಅಂತ ಏನಿಲ್ಲ, ಎಲ್ಲರೂ ಇದಕ್ಕೆ ಬರ್ಬೋದು, ಯಾರನ್ನು ಬೇಕಾದ್ರೆ ಸೇರಿಸ್ಬೋದು, ಅಥವಾ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಸಾಮಾನ್ಯವಾಗಿ ನಾವು ಗಂಗಾ ಸ್ನಾನಕ್ಕೆ ಅಂತ ಹೋಗಬೇಕಾದ್ರೆ ಗಂಗಾ ಸ್ನಾನ ಮಾಡಿದ ಮೇಲೆ ಅಲ್ಲಿ ಪವಿತ್ರ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ಕೊಂಡು ಬರ್ತೀವಿ ನಾವು. ಆದರೆ ಅದೇ ಗಂಗೆ ಬಿಹಾರದಲ್ಲಿ ಹರಿತದೆ, ಅಲ್ಲಿ ಅಷ್ಟದಕ್ಕೆ ಪ್ರಸಿದ್ಧ ಅಂತ ಏನಿರಲ್ಲ. ಅಲ್ಲೋಗಿ ಗಂಗಾ ಸ್ನಾನ ಮಾಡಿದೆ ಅಂತ ಯಾರು ಹೇಳಲ್ಲ. ಎಲ್ಲಿ ಪ್ರಮುಖವಾದ ಜಾಗದಲ್ಲಿ ಗಂಗಾ ಸ್ನಾನ ಮಾಡ್ತಾರೆ ಅಂತ ಆ ಗಂಗಾ ಸ್ನಾನಕ್ಕೂ ನಿರ್ದಿಷ್ಟತೆ ಇದೆ, ಆದರೆ ಸಂಘ ಸ್ನಾನಕ್ಕೆ ನಿರ್ದಿಷ್ಟತೆ ಇಲ್ಲ. ಸಂಘ ಸ್ನಾನವನ್ನು ಎಲ್ಲಿ ಬೇಕಾದ್ರೆ ಮಾಡ್ಬೋದು. ದೇಶದ ಎಲ್ಲ ಮೂಲೆಯಲ್ಲೂ ಕೂಡ ಸಂಘ ಇರಬೇಕು ಅನ್ನುವಂಥ ದೃಷ್ಟಿಯಿಂದ 3 ಶಾಖೆಗಳಿಗೆ ಅಲ್ಲಿ ಮಾಡಿದರೆ ಇಲ್ಲ, ಇಲ್ಲಿ ಮಾಡಿದರೆ ಇಲ್ಲ, ಅಲ್ಲಿ ಮಾಡಿದರೆ ಪುಣ್ಯ ಇಲ್ಲ, ಯಾವುದಿಲ್ಲ, ಎಲ್ಲಿ ಬೇಕಾದರೂ ಶಾಖೆ ಮಾಡಬೇಕು ಮತ್ತು ಮಾಡಬಹುದು ಮತ್ತು ಮಾಡಬೇಕು. 4ನೇದು ಇದಕ್ಕೆ ಇನ್ಯಾರೋ ಇವರೇ ಮಾತ್ರ ಬರಬೇಕು ಇಲ್ಲ, ಎಲ್ಲ ಥರದ ವ್ಯಕ್ತಿಗಳು
ಸರ್ವಸ್ಪರ್ಶಿ ಅಂತ ಕರಿತೀವಿ ನಾವು. ಸಂಘ ಯಾಕೆ ಇಷ್ಟು ಚೆನ್ನಾಗಿ ಬೆಳೀತೆ ಅಂತ ಕೇಳಿದ್ರೆ ಈ ಸರ್ವಸ್ಪರ್ಶೀಯ ಕಾರಣದಿಂದಾಗಿ. ಯಾವುದೇ ಭೇದ ಇಲ್ಲಿ ಬರಲ್ಲ. ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ಹೋಗಲಾಡಿಸಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟರು. ತಕ್ಕ ಮಟ್ಟಿಗೆ ಯಶಸ್ವಿನೇ ಆದರೆ ಅದರಲ್ಲಿ ಹರಿಜನ ಅಂತ ಪದವನ್ನು ಕೊಟ್ಟರು. ಅನೇಕ ಚಟುವಟಿಕೆಗಳನ್ನು ಮಾಡಿದರು ಅವರು. ಸಾವರ್ಕರ್ ಅವರು ಪತಿತ ಪಾವನ ಮಂದಿರ ಅಂಥೇಳಿ ಮಂದಿರವನ್ನು ಅದಕ್ಕಾಗಿ ಪ್ರಾರಂಭ ಮಾಡ್ತಾರೆ ಅವರು. ಆದರೂ ಅಸ್ಪೃಶ್ಯತೆ ಹೋಯ್ತಾ ಅಂತ ಕೇಳಿದರೆ ಇವತ್ತಿಗೂ ಇದೆ. ಆದರೆ ಯಾರನ್ನೇ ಕೇಳಿ ಸಂಘದಲ್ಲಿ ಇಲ್ಲ ಅಂದರೆ ಸಂಘದ ಒಳಗೆ ಇಲ್ಲ, ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಆಗಿಲ್ಲ. ಸಂಘದ ಸ್ವಯಂ ಸೇವಕ ಇರುವಲ್ಲೂ ಕೂಡ ಇಲ್ಲ. ಅದು ಯಾಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಒಳಗೆ ಬಂದವರಿಗೆಲ್ರಿಗೂ ನಾವೆಲ್ಲ ಒಂದೇ, ನಾವೆಲ್ಲ ಬಂಧು, ನಾವೆಲ್ಲ ಹಿಂದೂ ಅನ್ನೋ ಕಾರಣದಿಂದಾಗಿ ನಾವೆಲ್ಲ ಪರಸ್ಪರ ಮುಟ್ಕೊಳ್ಳುವಂಥದ್ರಲ್ಲಿ ಹಿಂಜರಿಕೆ ಇಲ್ಲ. ಅವ್ರ ಮನೆಗೆ ಹೋಗೋದು ಇವ್ರ ಮನೆಗೆ ಬರೋದ್ರಲ್ಲಿ ಹಿಂಜರಿಕೆ ಇಲ್ಲವೇ ಇಲ್ಲ. ಅವನ ಆ ಜಾತಿ ಅಂತೆ ಮನಸ್ಸಿಗೆ ಬರೋದೇ ಇಲ್ಲ. ಯಾಕಂದರೆ ಏನು ಕೇಳೋದೇ ಇಲ್ಲ ಅಲ್ಲಿ. ಏಕಶಃ ಸಂಪತ್ ಅಂತ ಒಂದು ಆಜ್ಞೆ ಕೊಟ್ಟರೆ ನೀನು ಮೊದಲು ಬಾ, ಅವನು ಮೊದಲು ಬರಲಿ, ಇಲ್ಲವೇ ಇಲ್ಲ. ಯಾರು ಎತ್ತರ ಇದ್ದಾನೋ ಅವನೇ ಗ್ರೇಟ್, ಉಳಿದವರೆಲ್ಲ ಕೆಳಗೆ ಬರ್ತಾ ಬರಬೇಕು. ಅಂದರೆ ಹೈಟ್ ಪ್ರಕಾರನೇ ಬರಬೇಕು. ಹಾರಣ್ಣ ತೂರಣ್ಣ ಅಂತ ಒಂದು ಆಟ ಆಡ್ತೀವಿ ನಾವು. ಆ ಆಟದ ಮೂಲಕ ಏನು ಅಂತ ಹೇಳಿದ್ರೆ ಒಂದು ಕೆಲವು ಕಾಲು ಕೆಳಗೆ ತೂರಬೇಕು, ಕೆಲವ್ರ ಮೇಲೆ ಹಾರಬೇಕು. ಸಹಜವಾಗಿ ಭೇದ ಎಲ್ಲಿ ಬರಬೇಕು ಅದು. ಹಾಗಾಗಿ ಎಲ್ರಿಗೂ ಕೂಡ ಅಸಿಮಿಲೇಟ್ ಮಾಡುವಂತಹ ಎಂಟ್ರಿ ಇರುವಂಥ ಒಂದು ಕೇಂದ್ರ ಅಂತ ಹೇಳಿದರೆ ಶಾಖೆ. 5ನೇ ವಿಶೇಷ ಅಂತ ಹೇಳಿದರೆ ಎಲ್ಲ ವಯೋಮಾನದವರಿಗೂ ಕೂಡ ಇಲ್ಲಿ ಒಂದಲ್ಲ ಒಂದು ಚಟುವಟಿಕೆ ಇದ್ದೇ ಇದೆ. ಶಿಶು ಬಂದರೂ ಶಿಶುಗೊಂದು ಚಟುವಟಿಕೆ ಇದೆ, ಅವ್ರಿಗೆ ನಡಿಲಿಕ್ಕೆ ಆಗಲ್ಲ. ವೃದ್ಧರು ಬಂದರೆ ಅವರಿಗೊಂದು ಚಟುವಟಿಕೆ ಇದರಲ್ಲಿದೆ. ಅವರನ್ನು ಬೆಳೆಸುವಂಥ ರೀತಿಯೇ ಬೇರೆ ಇದೆ. ಕೇವಲ ಯುವಕರು ಮಾತ್ರ ಬರಬೇಕು ಸಂಘಕ್ಕೆ, ಇಲ್ಲವೇ ಇಲ್ಲ. ಅಂದರೆ ಎಲ್ಲ ವಯೋಮಾನದವರಿಗೆ ಸೂಟಾಗುವಂಥದ್ದು ಶಾಖೆ. ಹಾಗೆ ಶಾಖೆ ಇಷ್ಟು ಭಿನ್ನತೆಗಳಿದ್ದರೂ ಕೂಡ ಅದರಲ್ಲೆಲ್ಲವಲ್ಲೂ ಏಕರಸ ಉಂಟು ಮಾಡೋದಕ್ಕೆ